ನಾರಾಯಣಂ ಸುರಗುರುಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭೋ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಈಗ ಅಣುರ್ಬೃಹತ್ ಕೃಶಸ್ಥೂಲೋ ಗುಣಭೃನ್ನಿರ್ಗುಣೋ ಮಹಾನ್ ಅಧೃತಃ ಸ್ವಧೃತಃ ಸ್ವಾಸ್ಯಃ ಪ್ರಾಗ್ವಂಶೋ ವಂಶವರ್ಧನಃ. ಅಣುಃ ಬೃಹತ್ ಕೃಶಃ ಸ್ಥೂಲಃ ಗುಣಭೃತ್ ನಿರ್ಗುಣಃ ಮಹಾನ್ ಅಧೃತಃ ಸ್ವಧೃತಃ ಸ್ವಾಸ್ಯಃ ಪ್ರಾಗ್ವಂಶಃ ವಂಶವರ್ಧನಃ. ಓಂ ಅಣವೇ ನಮಃ, ಬೃಹತೆ ನಮಃ, ಕೃಶಾಯ ನಮಃ, ಸ್ಥೂಲಾಯ ನಮಃ, ಗುಣಭೃತೆ ನಮಃ, ಗುಣಭೃತೆ ನಮಃ, ನಿರ್ಗುಣಾಯ ನಮಃ, ಮಹತೆ ನಮಃ, ಅಧೃತಾಯ ನಮಃ, ಸಧೃತಾಯ ನಮಃ, ಸ್ವಾಸ್ಯಾಯ ನಮಃ, ಪ್ರಾಗ್ವಂಶಾಯ ನಮಃ, ವಂಶವರ್ಧನಾಯ ನಮಃ. ಅಣುಃ ಅಣು ಪರಮಾತ್ಮ. ಅಣು ಅಂದರೆ ಅಣೋರಣೀಯಾನ್ ಮಹತೋ ಮಹೀಯ, ಅತ್ಯಂತ ಅಣುವಾಗಿದ್ದಾನೆ. ಬೃಹತ್ ಅಟ್ ದಿ ಸೇಮ್ ಟೈಮ್ ಬೃಹತ್. ಇಲ್ಲ ಅಣುವಾದರೆ ಬೃಹತ್ ಅಲ್ಲ, ಬೃಹತ್ ಆದರೆ ಅಣು ಅಲ್ಲ. ಅಣು ಬೃಹತ್ ಒಂದೇ ಆಗಿದ್ದಾನೆ ಅಂದರೆ ಆ ಏಕಗ ಸೈಮಲ್ಟೇನಿಯಸ್ಲಿ ಆಗಿದ್ದಾನೆ. ಯಾಕೆ ಅಣುವಾದರೆ ಅನಂತ ಹೋಯ್ತಲ್ಲ ಅಂತ ಕೇಳಿದರೆ ಹೇಳಿದ್ದಾರೆ. ಏನು ಅಣುವಿನಲ್ಲಿ ಅಣು ಕೂಡ ಏನಾಗಿದೆ? ಅನಂತವಾಗಿದೆ ಹೇಳಿದೆ ಈಗಾಗಲೇ. ಆದರೆ ಅಣುವಿನಲ್ಲಿ ಈ ಕಡೆಯಿಂದ ಅನಂತ, ಆ ಕಡೆಯಿಂದ ಆ ಅನಂತ ಇದೆ. ಕೃಶಃ ಬೃಹತ್ ಕೃಶಃ ಸ್ಥೂಲ ಕೃಶಃ ಕೃಶನಾಗಿದ್ದಾನೆ, ತೆಳ್ಳಗಿದ್ದಾನೆ. ಅದಕ್ಕೆ ಪರಮಾತ್ಮನ ಹೊಟ್ಟೆ ಎಷ್ಟು ಸೂಕ್ಷ್ಮ ಅಂದರೆ ಇದೆಯೋ ಇಲ್ಲೋ ಅಂತ ಡೌಟ್ ಬಂದ್ಬಿಡ್ತಂತೆ, ಅಷ್ಟು ಚಿಕ್ಕದಂತ. ಗೊತ್ತಾಯ್ತಾ? ಅಷ್ಟು ಚಿಕ್ಕದು ಕೃಶಃ. ಏನು ಬಾಳೆ ಎಲೆ ಅಂತ ಎಲ್ಲಿ ಹೇಳ್ತಾರೆ? ಹೇಳಿಲ್ಲ ಆ ಥರ. ಎಲ್ಲಿ ಹೇಳಿದ್ದಾರೆ? ಹೇಳಿಲ್ಲ. ಹೇಳಿ ಎಲ್ಲಿದೆ? ಎಲ್ಲಿ ಹೇಳಿಲ್ಲ ಆ ಥರ ಹೇಳಿಲ್ಲ. ಸಾಮಾನ್ಯ ಬಾಳೆ ಕಂಬ ಅಂತೇಳಿ ಕಾಲುಗಳನ್ನ ಕರೀತಾರೆ. ಕೃಶಃ ಆಮೇಲೆ ಸ್ಥೂಲ ಕೃಶಃ ಅಷ್ಟು ಸೇಮ್ ಟೈಮ್ ಅತ್ಯಂತ ಸ್ಥೂಲ, ಸರ್ವತ್ರ ವ್ಯಾಪ್ತನಾದ್ದರಿಂದ ಅತ್ಯಂತ ಸ್ಥೂಲ, ಅಣೋರಣೀಯನಾದ್ರಿಂದ ಅತ್ಯಂತ ಇದು. ಅದು ಸುಲಭ. ಅದು ಅಣುಬೃಹತ್ ಹೇಗೋ ಕೃಶ ಸ್ಥೂಲ ಹಾಗೆ. ಗುಣಭೃತ್ ಅದೆಲ್ಲ ಆಪೋಸಿಟ್ಸ್ ಇವು. ಅಣು ಬೃಹತ್ ಆಪೋಸಿಟ್ಸ್. ಕೃಶಃ ಸ್ಥೂಲ, ಗುಣಭೃತ್ ನಿರ್ಗುಣ. ಗುಣಭೃತ್ ಅನಂತಾನಂತ ಕಲ್ಯಾಣ ಗುಣಗಣಭೃತ್. ಆಮೇಲೆ ನಿರ್ಗುಣ ಅಂತ ಹೇಳಿದ್ರೆ ಪ್ರಾಕೃತ ಗುಣವರ್ಜಿತ. ಇಲ್ಲಿ ಹೇಗೆ ಸಮನ್ವಯ ಮಾಡಬೇಕು ಹಾಗೆ ಅಲ್ಲ. ಸ್ಥೂಲ ಅಣು ಶಬ್ದಕ್ಕೆ ಸೂಕ್ಷ್ಮಾತಿ ಸೂಕ್ಷ್ಮ ಅಣು. ಸೂಕ್ಷ್ಮ ಅಂದರೆ ಇನ್ನೂ ಕೂಡ ಏನಾಗುತ್ತೆ? ವಿಜುವಲ್ ಆಗಿರಬಹುದು. ತುಂಬ ಸೂಕ್ಷ್ಮ. ಇದು ಸೂಜ ಪುಣಿಸ್ತಾರಲ್ಲ, ತುಂಬ ಚಿಕ್ಕದದು. ಅದು ಸೂಕ್ಷ್ಮ ಅಷ್ಟೇ. ಇದು ಏನಲ್ಲ ಅಣು ಬೇರೆ. ಕೃಷ ಅಂದರೆ ಇನ್ನೂ ಕಡಿಮೆ. ಕೃಷ ಯಾವುದಕ್ಕೆ? ಆಕಾರ. ದೇವರ ಆಕಾರ ಇದೆ ತಾನೆ, ಆಕಾರ ಇದೆ ತಾನೆ. ಅಲ್ಲ, ಸೂಕ್ಷ್ಮ ಅಂತ ಕರಿಬಹುದು. ಯಾಕಂದ್ರೆ ಅತ್ಯಂತ ಸೂಕ್ಷ್ಮ ಬರ್ತಲ್ಲಿ ಅರ್ಥ ಹೇಳಿದಲ್ಲ. ಸುಹೃತ್ ಮಿತ್ರ ಇದ್ದಾಗ ವ್ಯತ್ಯಾಸಗಳು, ಸೂಕ್ಷ್ಮ ವ್ಯತ್ಯಾಸ ಇದೆ ಹೊರತು ಹೇಳಬಾರ್ದು ಅಂತಲ್ಲ. ಮುಂದೆ ಅದು ಬರುತ್ತೆ. ಸೂಕ್ಷ್ಮ ಅಂತ ಪದ ಇದೆ. ಅಧೃತಃ ಆಮೇಲೆ ಮಹಾನ್ ಮಹತೇ ನಮಃ. ಮಹಾನ್ ಭಾರಿ ದೊಡ್ಡವನು. ಅಣುಹು ಹೇಳಿದ್ರು ಮಹಾನ್. ಅಣೋರಣೆ ಮಹತೋ ಮಹೀಯಾನ್ ಅದು ಕೂಡ ಬಂದಾಗಾಯಿತು. ಅಧೃತಾಯ ನಮಃ. ಅಧೃತ ಬೇರೆ ಯಾರಿಂದನೂ ಪರಮಾತ್ಮ ಧರಿಸಲ್ಪಟ್ಟಿಲ್ಲ. ಮತ್ತೆ ಇಲ್ವ ಹಾಗಿದ್ರೆ ಸ್ವಧೃತ ಸೆಲ್ಫ್ ಸಪೋರ್ಟಿವ್ ಹೊರತು ಬೇರೆಯವರು ನಮಗೆ ಭೂಮಿ ಬೇಕಿರಲಿಕ್ಕೋಸ್ಕರ. ಅರ್ಥ ಆಯ್ತಾ? ಅಧಿಷ್ಠಾನ ಒಂದು ದೇವರಿಗೆ ಅಧಿಷ್ಠಾನ ಬೇಕಿಲ್ಲ. ಇದು ಭಾರಿ ವಿಶೇಷ. ತಾನೇ ಅಧಿಷ್ಠಾನ ಹೊರತು ಇನ್ಯಾರಿಗೆ ಸ್ವತಂತ್ರ ಅಂತ ಹೇಳಿದ ಮೇಲೆ ಸ್ವರೂಪ, ಪ್ರಮಿತಿ, ಪ್ರವೃತ್ತಿ ರೂಪ, ಸತ್ತಾ, ತ್ರೈವಿಧ್ಯ ಮೂರರಲ್ಲೂ ಕೂಡ ಏನಾಗಿರ್ಬೇಕು? ಸ್ವತಂತ್ರನಾಗಿರ್ಬೇಕಾದ್ರಿಂದ ಅದು ಅಧೃತಃ ಸ್ವಧೃತಃ ಅಥವಾ ಆಯಿತ್ತೇವ ಧೃತಃ. ಭಕ್ತರಿಂದ ಆಯಿತ್ತೇವ ಧೃತಃ. ದೇವರು ಆ ಅಂತ ತಿಳ್ಕೊಂಡಿದ್ದಾರೆ ಹೊರತು ಬೇರೆ ರೀತಿ ಅಲ್ಲ. ಸ್ವಧೃತಃ ಸ್ವಾಸ್ಯ
ಸ್ವಾಸ್ಯ ಸ್ವ ಆಸ್ಯ ತನ್ನದೇ ಆದ ಮುಖ, ಸ್ವರೂಪಭೂತವಾದ ಮುಖ, ಸ್ವರೂಪಭೂತವಾದ ಮುಖ. ಮುಖವಾಡ ಬೇರೆ, ಇನ್ನು ಮುಖ ಬೇರೆ ಮುಖವಾಡ ಬೇರೆ, ಇವರಿಗೆ ಯಾವುದೂ ಇಲ್ಲ. ಸ್ವರೂಪಭೂತವಾದ ಮುಖ. ಅಥವಾ ಸು ಆಸ್ಯ, ಸ್ವ ಆಸ್ಯ ಬಿಡಿಸೋಕ್ಕೂ ಬರುತ್ತೆ, ಸು ಆಸ್ಯ ಬಿಡಿಸೋಕ್ಕೂ ಬರುತ್ತೆ. ಸ್ವ ಅಂತ ಎರಡಕ್ಕೂ ಸೇಮ್. ಮತ್ತೆ ಸುಹಾಸ್ಯ ಆದ್ರೇನು? ಜ್ಞಾನಾನಂದ ಆದಿ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣವಾದ ಮುಖ, ಇವರಿಗೆ ಸುಮುಖ ಅಂತ ಕರೆದಿದ್ದಾರೆ. ಆಮೇಲೆ ಸ್ವಾಸ್ಯ ತನ್ನದೇ ಮುಖ ಒಂದರ್ಥ, ಶೋಭನವಾದ ಮುಖ ಇನ್ನೊಂದರ್ಥ. ಸ್ವಾಸ್ಯ ಜ್ಞಾನಾನಂದಮಯ, ಶೋಭನತ್ವ, ಜ್ಞಾನಾನಂದಮಯತ್ವ, ಸ್ವಾಭಾವಿಕತ್ವ ಅವೆಲ್ಲ ಅರ್ಥ. ಸ್ವ ಅಂದರೆ ಸ್ವಾಭಾವಿಕವಾದ ಮುಖ, ಅಂದರೆ ಇದಿಲ್ಲ ಲಿಂಗ ಶರೀರ ಅದ್ಮೇಲೆ ಮೂರು ಅವೆಲ್ಲ ಏನಿಲ್ಲೇ ಇಲ್ಲ. ಸ್ವರೂಪದಲ್ಲಿ ಮೂರು ದೇಹ ಅವೆಲ್ಲ ಇಲ್ಲ. ನಮ್ಮ ಮೂರು ಮುಖ ಇದೆ, ಸ್ವರೂಪ ದೇಹದ ಮುಖ, ಲಿಂಗ ದೇಹದ ಮುಖ, ಈ ಮುಖ ಆ ಮುಖ. ಚಳಿಗಾಲದಲ್ಲಿ ಹಾಕಿ ಹೊತ್ಕೊಂಡಾಗಿದೆ, ಒಂದಿರ್ಬೇಡ ಅಂತ ಹಾಕೊಂಡಾಗಿದೆ. ಟೈ ಕಟ್ಕೊಂಡು ಇದನ್ನು ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಒಳ ಬನ್ನಿನ ಹಾಕ್ಕೊಂಡಿದ್ರೆ ಆಗೋ ಆ ಸ್ಥಿತಿಯಲ್ಲಿದೆ. ಪ್ರಾಗ್ವಂಶ, ದೇವರಿಗೆ ಒಂದೇ ದೇಹ. ಪ್ರಾಗ್ವಂಶ ಪ್ರಾಗ್ವಂಶ ಯಾವ ವಂಶಕ್ಕಿಂತಲೂ ಮೊದಲಿರೋನು. ಸೋದರ ವಂಶ, ಚಂದ್ರವಂಶ ಅವೆಲ್ಲ ಬಿಟ್ಟುಬಿಡಿ. ಎಲ್ಲಕ್ಕಿಂತ ಅದಕ್ಕಿಂತ ಮುಂಚೆ ಅನಾದಿಗೆ ಎಕ್ಸ್ಪ್ಲನೇಷನ್ ಅದು. ವಂಶವರ್ಧನ, ವಂಶವನ್ನು ಬೆಳೆಸ್ತಾನೆ. ಪಾಂಡವರ ವಂಶವನ್ನು ದುರ್ಯೋಧನ ಉದ್ದೇಶ ಏನಿತ್ತು? ಆಸೇನೆ ಮಾಡಬೇಕು. ಕೊನೆಗೂ ಅಶ್ವತ್ಥ ಅವರು ಒಂದು ಮಾಡಿಫಿಕೇಶನ್ ಮಾಡಿಕೊಂಡ್ರು. ಏನಂತ? ಬಿಡಬೇಕಾದ್ರೆ ಪಾಂಡವರು ತಮ್ಮ ವಂಶದ ಸಮೇತ ಸಾಯ್ಬೇಕು, ವಂಶ ನಿರ್ವಂಶವನ್ನು ಕೊಟ್ಟಿದ್ದ. ಕೊನೆಗೆ ಮುಕ್ತಾಹ ಪಂಚೈವ ಪಾಂಡವ, 5 ಜನ ಪಾಂಡವರನ್ನು ಬಿಡ್ತೇನೆ, ಇವ್ರನ್ನ ಬಿಡೋದಿಲ್ಲ. ಯಾರನ್ನ? ವೃತ್ತರ ಗರ್ಭಕ್ಕೆ ಬಾಣ ಹೊಡಿತೀನಿ ಅಂತ ಹೇಳಿದ್ರು, ವಂಶವಸ್ತ್ರ ಬಿಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾರೆ ಪರಮಾತ್ಮ ಏನು ಮಾಡ್ತಾರಾಗ, ಆಯ್ತಾ ನಾ ಉಳಿಸ್ತೇನೆ ಅಂತ ಹೇಳಿದ್ರು. ಸುಮ್ಮನೆ ವಂಶ ಉಳಿಸೋದು ಬೇರೆ, ಉಳಿಸೋಕ್ಕೆ ಸಾಧ್ಯವೇ ಇಲ್ಲ ಪ್ರಸಂಗದಲ್ಲಿ ಉಳಿಸೋದು ಇದೆಯಲ್ಲ, ಭಾರಿ ದೊಡ್ಡದು. ವಂಶವರ್ಧನ ಉಳಿಸಿದ್ದಷ್ಟೇ ಅಲ್ಲ, ಪರಿಷ್ಠರ ಒಬ್ಬನೇ ಉಳಿಲಿಲ್ಲ. ಸಂತತಿರ್ ವರ್ಷ ಸಹಸ್ರಂ ಪಾಂಡವಾನಾಂ ಭವೇದ್ ಭುವಿ. ಮುಂದೆ 1000 ವರ್ಷಗಳ ಕಲಿಯುಗದಲ್ಲಿ ಅವರ ವಂಶ ರಾಜ್ಯಭಾರ ಮಾಡಿ. ಅದಕ್ಕೆ ವಂಶವರ್ಧನ. ಬರೀ ಪರೀಕ್ಷೆದಲ್ಲೇ ಬದುಕಿಸಿದ್ದಲ್ಲ, ಅವ್ರ ಉದ್ದೇಶ ವಂಶನೇ ಸಾಯಲಿ ಅಂತಿದ್ದರೆ ವಂಶನೇ ಬದುಕಿಸ್ಬಿಟ್ರು. ಅವ್ರು ಹೇಳ್ತಾರೆ, ಈಗ ನೀನು ಬಿಟ್ಟರೆ ಪರೀಕ್ಷಿತ ರಾಜ ಒಬ್ಬ ನೋಡ್ಕೊಂಡ್ರೆ ಸಾಕು, ಇಲ್ದವ್ರು ವಂಶನೇ ಬೆಳೆಸ್ತೀನಿ ಅಂತ ಹೇಳ್ತಾರೆ ಕೃಷ್ಣ. ವಂಶನೇ ಬೆಳೆಸ್ತೀನಿ. ಆಗ ಒಬ್ಬಲಿಲ್ಲ, ಬೆಳೆಸ್ತಾರೆ, ಅವರು ತೋರಿಸ್ತಾರೆ. ಅದಕ್ಕೆ ಅವ್ರ ಕಥೆ ಹೇಳೋದು ನೆನಪಿಲ್ದೆ ಹೋದರೆ ವಂಶವರ್ಧನ ಶಬ್ದ ಸ್ವಾರಸ್ಯ ಗೊತ್ತಾಗುತ್ತೆ. ವಂಶವರ್ಧನ ಅವಂಶವರ್ಧನ, ಅಯೋಗ್ಯರ ವಂಶವನ್ನು ಬೆಳೆಸೋದಿಲ್ಲ. ಎಷ್ಟು ಪ್ರಯತ್ನ ಪಟ್ಟಾಗ ಅವನೇನು ತಗೋತಾ ಅಶ್ವತ್ಥ, ನನ್ನ ಹೆಂಡತಿಯಲ್ಲಿ ಮಗು ಪಡಿಬೇಕು ನೀವು, ಇಷ್ಟು ಹಠ ಮಾಡ್ದ. ಹ್ಞೂ ಅಂತಂದು ಅವರು ಒಪ್ಕೊಂಡ್ರೂ ಕೂಡ ಕೆಲಸ ಆಗಲಿಲ್ಲ. 2 ಕಡೆ ಹರಿಚಿತ್ತ ಸತ್ಯ, ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಬಂದು ಎರಡನ್ನೂ ತೋರಿಸಿದ. ಹೌದು, ವಂಶವರ್ಧನ. ವರ್ಧನ ಶಬ್ದಕ್ಕೂ ನಾಶ ಮಾಡ್ತಾನೆ ಅಂತ ಅರ್ಥ ಇದೆ. ಬೆಳೆಸ್ತಾನೆ, ವೃದ್ಧಿ ಮಾಡ್ತಾನೆ, ನಾಶ ಮಾಡ್ತಾನೆ, ಎಲ್ಲ ದೇವರ ಕೈಲಿದೆ. ಇನ್ನೊಂದಿದೆ ವಂಶವರ್ಧನ. ಅದು ಹರಿವಂಶ ಕೇಳಿದ್ರೆ ಮಕ್ಕಳಾಗ್ತಾರೆ ಅಂತ ಪದ್ಧತಿ ಇದೆ. ಅದು ಹರಿವಂಶವರ್ಧನ. ಹರಿವಂಶ ಕೇಳಿದ್ರು ಸಾಕು, ತಾನು ಕಥೆ ಕೇಳಿದ್ರು ಸಾಕು, ವಂಶ ಬೆಳೆಸಿಬಿಡ್ತಾರೆ. ಅದು ಇವತ್ತಿಗೂ ನಡೆಯುತ್ತೆ. ಆಶ್ಚರ್ಯ ಅಂತ ಕೇಳಿದ್ರೆ ಬರೀ ಸಿಡಿಯಲ್ಲಿ ಕೇಳಿ ಮಕ್ಕಳಾದವರಿದ್ದಾರೆ, ಟ್ವಿನ್ಸ್ ಆದವರಿದ್ದಾರೆ, ಸಿಡಿಯಲ್ಲಿ ಕೇಳಿ. ಅದು ಈ ದೇಶದಲ್ಲಿ ಕೂಡ ಇಲ್ಲ, ಬೇರೆ ದೇಶದಲ್ಲಿದ್ದು ಸಿಡಿಯಲ್ಲಿ ಕೇಳಿ ಲಾಂಗ್ ಟೈಮ್. ಅಂದರೆ ಎಷ್ಟು ಮ್ಯಾಜಿಕ್ ಇದೆ ಇದ್ರು. ಅದೇ ಸುಮ್ಮನೆ ಹರಿವಂಶ ಪ್ರವಚನಲ್ಲಿ ಎಷ್ಟು ಹೇಳಕ್ಕೆ ಬರುತ್ತೆ ಗೊತ್ತಾಯ್ತಾ? 1000 ಅಂತ ಹೇಳಿರೋದು. ಅಷ್ಟಕ್ಕಷ್ಟು ಎಫೆಕ್ಟ್ ಇದ್ದರೆ ಎಷ್ಟು ಸತ್ಯ ಇದೆ ಶಾಸ್ತ್ರದಲ್ಲಿ ಅಂತ ಗೊತ್ತಾಗುತ್ತೆ. ಭಾರಭೃತ್ ಕಥಿತೋ ಯೋಗಿ ಯೋಗೀಶಃ ಸರ್ವಕಾಮದಃ ಆಶ್ರಮಃ ಶ್ರಮಣಃ ಕ್ಷಾಮಃ ಸುಪರ್ಣೋ ವಾಯುವಾಹನಃ. ಇನ್ನು ಹೇಳೋದಾದರೆ ವಂಶಂ ವರ್ಧನ. ವಂಶಂ, ವಂಶಂ ಅಂದರೆ ಜ್ಞಾನ, ಶಂ ಅಂದರೆ ಸುಖ, ಎರಡನ್ನೂ ಬೆಳೆಸ್ತಾನೆ. ಆನಂದವೃದ್ಧಿ ಜ್ಞಾನವೃದ್ಧಿಯನ್ನು ಮಾಡ್ತಾನೆ. ವಂಶಂ ಮಧ್ಯ ಬಿಂದು ಇರೋದ್ರಿಂದ ಅತಿಶಯವ ಮಾಡ್ತಾನೆ. ವೃದ್ಧಿನೇ ದೊಡ್ಡದು, ಅದರ ಅತಿಶಯವಾದ ವೃದ್ಧಿಯನ್ನು ಮಾಡ್ತಾನೆ ಪರಮಾತ್ಮ. ಹೌದು ಹೌದು, ವಂಶವರ್ಧನ. ಮುಂದೆ ಭಾರಭೃತ್ ಕಥಿತಃ ಯೋಗಿ ಯೋಗೀಶಃ ಸರ್ವಕಾಮದ. ಭಾರಭೃತ್ ಕಥಿತಃ ಯೋಗಿ ಯೋಗೀಶಃ ಸರ್ವಕಾಮದಃ ಆಶ್ರಮಃ ಶ್ರಮಣಃ ಕ್ಷಾಮಃ ಸುಪರ್ಣಃ ವಾಯುವಾಹನಃ. ಭಾರಭೃತೆ ನಮಃ, ಕಥಿತಾಯ ನಮಃ, ಯೋಗಿನೇ ನಮಃ, ಯೋಗೀಶಾಯ ನಮಃ, ಸರ್ವಕಾಮದಾಯ ನಮಃ, ಆಶ್ರಮಾಯ ನಮಃ,
ಶ್ರಮಣಾಯ ನಮಃ ಕ್ಷಾಮಾಯ ನಮಃ ಸುಪರ್ಣಾಯ ನಮಃ ವಾಯುವಾಹನಾಯ ನಮಃ. ಭಾರಭೃತ್, ಭಾರವನ್ನು ಧರಿಸಿದವನು, ಇಡೀ ವಾರಾರೂಪದಿಂದ ಪೂರ್ಣ ರೂಪದಿಂದ ಸಂಕರ್ಷಣ ರೂಪದಿಂದ ಇಡೀ ಭಾರವನ್ನು ಧರಿಸಿದವನು. ಭಾರಭೃತೇ ನಮಃ. ಕಥಿತಃ, ಕಥಿತಃ ಎಲ್ಲ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟವನು. ಅರ್ಚಿತ ಸಂಸ್ಕೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ. ಎಲ್ಲಿದೆ? ಕೃಷ್ಣಾರ್ಪಣ ಮೊದಲನೇ ಶ್ಲೋಕದಲ್ಲೇ ಬಂದಿದೆ. ಕಥಿತಃ ಅಂದ್ರೆ ಏನಂತ ಹೇಳಲ್ಪಟ್ಟವನು. ಏನು ಹೇಳಲ್ಪಟ್ಟವನು? ಸಕಲ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟವನು, ಸರ್ವೋತ್ತಮತ್ವೇನೆ ಹೇಳಲ್ಪಟ್ಟವನು, ಹೇಳಲ್ಪಡ್ತಾ ಇರೋನೆ ಅವಾಗ ಕೂಡ. ಇದು ಕಥಿತ. ಒಂದಾಗಿಬಿಟ್ರೆ ಎರಡು ಹೇಳ್ತಾರೆ ಅಂತ ಹೇಳ್ತಾರೆ, ತುಂಬ ಜನ ಹೇಳ್ತಾರೆ. ಬರೀ ಒಬ್ಬೊಬ್ರು ಹೇಳಿಬಿಟ್ರೆ ಹೇಳ್ತಾನೆ, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ. ತುಂಬ ಜನ ಹೇಳಿದ್ರೆ ಯಾರ ಹೆಸರು ಹೇಳಬೇಕು? ಕಥಿತ. ಮತ್ತು ಸರ್ವೈ ಕಥಿತ, ಸರ್ವಶಾಸ್ತ್ರೈ ಕಥಿತ. ಅದಕ್ಕಂತ ಹೇಳೋದಕ್ಕೋಸ್ಕರ ಆಚಾರ್ಯ ಕೃಷ್ಣಾರ್ಥ ಮಾಡೋದ್ರಲ್ಲಿ ಕೋಟ್ ಮಾಡ್ತಾರೆ. ಇತಿ ಪುಲಸ್ತ್ಯ ಇತಿ ವಸಿಷ್ಠ ಎಲ್ಲ ಕೋಟ್ ಮಾಡ್ತಾರೆ. ಅವರೆಲ್ಲರೂ ಹೇಳಿದ್ದಾರೆ ಅಂತ ಹೇಳೋದಕ್ಕೋಸ್ಕರ. ಯೋಗಿ, ಯೋಗಿ ಮತ್ತೇನಾಗಿದ್ದಾನೆ? ಯೋಗಿ ಆಗಿದ್ದಾನೆ. ಎಂಥ ಯೋಗಿ? ಸಕಲ ಗುಣೈಹಿ ಯೋಗಿ, ಎಲ್ಲ ಗುಣಗಳಿಂದ ಯಾವಾಗಲೂ ಕೂಡಿದ್ದಾನೆ, ಎಲ್ಲ ಗುಣಗಳಿಂದ ಯಾವಾಗಲೂ ಕೂಡಿದ್ದಾನೆ. ಅಯೋಗಿ ಅಂತ ಬಿಡಿಸಕ್ಕೆ ಬರುತ್ತದಲ್ಲ, ಕಥಿತೋ ಅಯೋಗಿ. ದೋಷಗಳಿಂದ ಸದಾ ಅಯೋಗಿ, ಗುಣಗಳಿಂದ ಯೋಗಿ, ದೋಷಗಳಿಂದ ಅಯೋಗಿ. ಇನ್ನು ಯೋಗ, ಯೋಗಿಗಳು ಅಂತ ಹೇಳ್ತೀವಲ್ಲ, ಆ ಎಲ್ಲ ಯೋಗನೂ ದೇವರಲ್ಲಿದೆ. ಯತ್ರ ಯೋಗೇಶ್ವರ ಕೃಷ್ಣ. ಆದ್ದರಿಂದ ಎಲ್ಲ ಯೋಗಗಳು ಸ್ವಾಮಿಯಾಗಿದ್ದಾನೆ. ಯೋಗೀಶಃ, ಬರೀ ಯೋಗಿಯಲ್ಲ, ಯೋಗಿಗಳಿಗೆ ಒಡೆಯನಾಗಿದ್ದಾನೆ, ಯೋಗಿಗಳಿಗೆ ಒಡೆಯನಾಗಿದ್ದಾನೆ. ಆ ಅರ್ಥ ಬಹಳ ಇಂಪಾರ್ಟೆಂಟ್. ಯೋಗಿ, ಯೋಗಿನಿ ಆಗಿರತಕ್ಕಂಥ ಮಹಾಲಕ್ಷ್ಮಿಗೂ ಕೂಡ ಇದಾಗಿದ್ದಾನೆ. ಅಥವಾ ಯೋಗಿಗಳಿಗೂ ಕೂಡ ಶಂ, ಯೋಗ ಇರ್ಬೋದು, ಸುಖನೇ ಇಲ್ಲ ಅವರಿಗೆ. ಮನೆ ಹಾಳು ಮಾಡ್ಕೊಂಡು ಓಡಾಡ್ತಿದ್ರೆ ಏನು ಯೋಗ ಅದು? ಅದಕ್ಕೇನೆ ಒಳ್ಳೆಯ ಯೋಗಿಗಳಿಗೆ ಸುಖವನ್ನು ಕೊಡ್ತಾನೆ. ಸರ್ವಕಾಮದಃ, ಸರ್ವಕಾಮನೆಗಳನ್ನು ಕೂಡ ಈಡೇರಿಸ್ತಾನೆ. ಸರ್ವಕಾಮದಃ. ಅದೇ ರೀತಿ ಕೆಟ್ಟವರಿಗೆ ಸರ್ವಕಾಮಾಂತ್ಯತಿ, ಅದು ಏನು ಅಂದ್ಕೊಂಡಿದ್ದು ಏನೂ ಆಗಬಾರ್ದು, ಆ ರೀತಿ ಮಾಡ್ತಾನೆ. ಆಶ್ರಮ, ಇಲ್ಲಿ ನೋಡಿ ಇವನೇನು ಮಾಡ್ದ? ಜರಾಸಂಧ ಕೃಷ್ಣ ಪಾಂಡವರ ವಂಶವನ್ನು ಬೆಳೆಸಿದ. ಜರಾಸಂಧ ಏನು ಮಾಡ್ದ? ತನ್ನ ಮಕ್ಕಳು ವಾಪಸ್ ಬಂದರು. ಒಬ್ಬ ಮೊಮ್ಮಗ ಇದ್ದ ಅವನಿಗೆ, ಗೊತ್ತಾಯ್ತಾ? ಅವನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟ. ಕೃಷ್ಣನ ಕೊಂದು ನೀನು ಕೂಡಿಸ್ತೀರಿ ಅಂತ ಹೇಳಿ. ಕೃಷ್ಣನ ಕೊಲ್ಲಿಲ್ಲ, ಕೂಡಿಸ್ಲಿಲ್ಲ. ಅವ್ರ ಸಂಕಲ್ಪ ಏನಾಯಿತು? ಏನೇನೂ ಇರಲಿಲ್ಲ. ಅದಕ್ಕೇನೆ ಸಂಕಲ್ಪವನ್ನು ನಾಶ ಮಾಡಿದ, ಸರ್ವಕಾಮನೆಗಳನ್ನು ನಾಶ ಮಾಡಿದ. ಆಶ್ರಮ, ಕೃಷ್ಣ ಇನ್ನೂ ಮಗು ಹುಟ್ಟೇ ಇಲ್ಲ, ಹುಟ್ಟಿಸಿ ಬೆಳೆಸಿ 1000 ವರ್ಷ ಇದ್ದು ಒಳ್ಳೆ ರೀತಿ ರಾಜ್ಯಭಾರ ಮಾಡಿ ಕಲಿನಿಗ್ರಹ ಮಾಡಿ ಎಷ್ಟು ಕೆಲಸ ಮಾಡಿದ್ದು. ಸರ್ವಕಾಮದಃ ಹೌದು. ಯಾವುದರಲ್ಲಿ? ಕೃಷ್ಣ ಜಯಂತಿ ಸ್ನಾನ, ಕೃಷ್ಣ ಜಯಂತಿ 5 ಮಂತ್ರ ಹೇಳಬೇಕು. ಆಶ್ರಮ, ಆಶ್ರಮ ಅಂದ್ರೇನು? ಯಾವುದೇ ರೀತಿಯಾದ ಶ್ರಮವನ್ನು ಹೊಂದದೇ ಇದ್ದಾನೆ ಒಂದರ್ಥ. ಎಲ್ಲ ಆಶ್ರಮಗಳಿಂದ ಪೂಜಿತನಾಗಿದ್ದಾನೆ, 4 ಆಶ್ರಮಗಳಿಂದನೂ ಪೂಜಿತನಾಗಿದ್ದಾನೆ. ಶ್ರಮಣ, ಶ್ರಮಯತಿ, ಶ್ರಮಯತಿ ಯಾರು ದುಷ್ಟರಿಗೆ ಭಾರಿ ಶ್ರಮ ಉಂಟು. ಬರೀ ಶ್ರಮಯೇವ ಹಿ ಕೇವಲ. ದುರ್ಯೋಧನ ಎಷ್ಟೆಷ್ಟು ಕಷ್ಟಪಟ್ಟು ಏನೇನು ಮಾಡಿದ್ರು ಕೊನೆಗೇನಾಯಿತು? ಎಲ್ಲ ವೇಸ್ಟ್ ಮಾಡಿಬಿಡ್ತಾರೆ. ಅಥವಾ ಶ್ರಮೇಣ, ಶ್ರಮಸ್ಯ ನಹ, ಕಷ್ಟಪಟ್ಟಿದ್ದು ಪರಮಾತ್ಮ ಫಲ ಕೊಡ್ತಾನೆ, ನಹ ಆನಂದವನ್ನು ಕೊಡ್ತಾನೆ. ಇವತ್ತು ಸಾಧನೆ ಭಾರಿ ಕಷ್ಟನೇ, ಅದು ಎರಡರ್ಥ. ಸಾಧನೆ ಮಾಡಬೇಕಾದ್ರೂ ಆನಂದ ಕೊಡ್ತಾನೆ, ಫಲನೂ ಆನಂದ ಕೊಡ್ತಾನೆ. ವಿದ್ಯಾರ್ಥಿ ಓದ್ತಾ ಇದ್ದಾನೆ, ಸರಿಯಾಗೋದು ಅರ್ಥ ಆಗುತ್ತಲ್ಲ, ಅದೊಂದು ಆನಂದ. ಫಸ್ಟ್ ಅರ್ಥ ಆಗೋದು ದೊಡ್ಡ ಆನಂದ. ಆಮೇಲೆ ರಿಸಲ್ಟ್ ಪಾಸು ಮಾಡಿಸ್ತಾರೆ, ಎರಡೆರಡು ಮಾಡಿ ಮುಂದೆ ಕೆಲಸ ಎಲ್ಲ ಕೊಡಿಸ್ತಾ ಹೋಗ್ತಾರೆ. ಅದು ಒಂದು ಸ್ಟೇಜ್ ಅಲ್ಲ. ಅದಕ್ಕೆ ಜ್ಞಾನದ ವಿಶೇಷತೆ ಅಂದರೆ ಅದು ಮಾಡಬೇಕಾದ್ರೂ ಸುಖ, ಆಮೇಲೂ ಸುಖ. ಅಜ್ಞಾನ ಹಾಗಲ್ಲ, ಆಗಲೂ ದುಃಖ, ಅನಂತರವೂ ದುಃಖ. ಆದ್ದರಿಂದ ಎಂದೂ ಕೂಡ ಜ್ಞಾನದ ಪಕ್ಷ ಅತ್ಯಂತ ಸುರಕ್ಷಿತವಾದ ಪರಿಪೂರ್ಣವಾದ ಪಕ್ಷ. ಕ್ಷಾಮಃ, ಕ್ಷಾಮಯತೀತಿ ಕ್ಷಾಮಃ. ಏನು ಮಾಡ್ತಾನೆ? ಕ್ಷಾಮಾದಿಗಳನ್ನು ತಂದು ಕೊಡ್ತಾನೆ. ಆ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಟೋಮೆಟಿಕ್ ಅಲ್ಲ, ಯಾವಾಗಲೂ ಅದೇ ರೀತಿ ಮಳೆ ಬರ್ತಿದ್ರೆ ದೇವರೇನು ಮಾಡಿದ ಅಂತ ಕೇಳ್ತಾನೆ. ಒಮ್ಮೆ ಬರೋದು ಅದ ಫೋನ್ ಮಾಡ್ತಾನೆ, ನೀರು ಬರಲಿಲ್ಲ ಅಂತ. ಅವು ಬರದೇದೋ ಗೊತ್ತಾಗುತ್ತೆ, ಇಲ್ಲ ನೆನಪೇ ಇರೋದಿಲ್ಲ ಅವರಿಗೆ. ಪರಮಾತ್ಮ ಒದ್ದೆ ಕ್ಷಾಮ ಇತ್ಯಾದಿಗಳನ್ನು ಕೊಟ್ಟು ತನ್ನ ಮಹಿಮೆಯನ್ನು ತೋರಿಸ್ತಾನೆ. ಅಂದರೆ ಇಂದ್ರಾದಿಗಳೇ ಮಳೆ ಕೊಡೋದಾಗಿದ್ದರೆ ಶಾಶ್ವತ ಕೊಡಲೇಬೇಕಾಗಿತ್ತು. ದೇವರು ಬ್ಲಾಕ್ ಮಾಡಿಬಿಟ್ಟಿದ್ದ. ಅದೇ ರೀತಿಯೇ ಕ್ಷಾಮಯತಿ, ನಮಗಿರ್ತಕ್ಕಂತಹದ್ದು ಕೆಟ್ಟ ಕಾಮನೆಗಳನ್ನು ಬರಡು ಮಾಡಿಬಿಡ್ತಾನೆ, ಎಲ್ಲ ತೆಗೆಸಿಬಿಡ್ತಾನೆ, ದುಷ್ಕಾಮನೆ ಬಿಡಿಸಿಬಿಡ್ತಾನೆ. ಅಥವಾ ಸಂಸಾರವ ದುಃಖವನ್ನು ಕ್ಷಾಮಯತಿ, ಕಡಿಮೆ ಮಾಡ್ತಾ ಹೋಗ್ಬಿಡ್ತಾನೆ, ಕೊನೆಗೆ ತೆಗೆದೇ ಬಿಡ್ತಾನೆ.
ಸುಮಃ ಸುಪರ್ಣಃ ಸುಪರ್ಣಃ ನೋಡೋದಕ್ಕೆ ಗರುಡ ಅಂತ ಕಾಣಿಸುತ್ತೆ, ಅಲ್ಲ. ಸುಪರ್ಣಃ 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 ಅಂದ್ರೆ ಏನು? ಸುಪರ ಅಂದರೆ ಸೂಪರ್ ಅಂತಾನೆ ಅರ್ಥ. ಸಂಸ್ಕೃತ ಕನ್ನಡ ಎರಡು ಒಂದೇನೆ. ಸುಪರಃ ನಃ ಆನಂದ. ಪರಮಾತ್ಮನ ಆನಂದ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆನಂದ ಹೊಂದಿರೋಣಾದ್ರಿಂದ ತಾ ಅಂದ್ರೆ ನಾ ಅಂದರೆ ಆನಂದ. ಸುಪರ ಆನಂದ, ಸೂಪರ್ ಆನಂದ ಹೊಂದಿದವನು. ಸಂಸ್ಕೃತ ಪದ ಸುಪರ್ಣ. ವಾಯುವಾಹನ ವಾಯುವಾಹನ. ಇನ್ನು ಸುಪರ್ಣ ಗರುಡನಿಗೆ ಒಳ್ಳೆ ರೆಕ್ಕೆ ಇದೆ ಅಂದರೆ ದೇವರ ಅನುಗ್ರಹ. ಗೊತ್ತಾಯ್ತಾ? ಇಂದ್ರದೇವರು ತೊಗೊಂಡು ಹೊಡಿಲಕ್ಕೆ ಹೋದ್ರು, ವಜ್ರಾಯುಧ ತೊಗೊಂಡು. ಅದು ಬೇರೆ ದೃಷ್ಟಿಯಲ್ಲಿ ಹೋಗ್ಬೋದಾಗಿತ್ತು ಅದು, ಆದರೆ ಹೋದಂತೆ ಪರಮಾತ್ಮ ನೋಡ್ಕೋತಾನೆ. ಗರುಡ ಹೇಳ್ತಾನೆ, ನೋಡು ನಾನು ಇದು ನಾರಾಯಣ ಕವಚ ಮಂತ್ರ ಸಿದ್ಧವಾದದ್ದು, ನಾನು ನಾರಾಯಣನಿಗೆ ವಾಹನ ಯಾವಾಗಲೂ ನಾನು ಧರಿಸಿರ್ತೇನೆ, ನಾನೇನು ಮಾಡೋದಿಲ್ಲ ಇದು. ಆದರೂ ಕೂಡ ಇದು ಗೌರವ ಕೊಡಬೇಕು ಅಂಥೇಳಿ ರೆಕ್ಕೆ ಒಂದು ಚೂರು ಕೆಳಗೆ ಹಾಕ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಅದಕ್ಕೇನೆ ಸುಪರ್ಣ. ಪರ್ಣಕ್ಕೆ ಏನೂ ಆಗಲಿಲ್ಲ, ಅದಕ್ಕೆ ಸುಪರ್ಣ. ಹನುಮಂತನಿಗೆ ಹೊಡೆದಾಗ ಏನೂ ಆಗಲಿಲ್ಲ, ಅದಕ್ಕೆ ಹನುಮಾನ್. ಇಲ್ಲಿ ಪರ್ಣ, ಅಲ್ಲಿ ಹನು. ಹನುವಿನಿಂದ ಹನು ಎಷ್ಟು ಶ್ರೇಷ್ಠ ಅಂತ ತೋರಿಸ್ತ. ಇಲ್ಲಿ ಪರ್ಣ ಹೋಗದಂತೆ ನೋಡಿಕೊಂಡ, ಅದಕ್ಕೆ ಸುಪರ್ಣ. ವಾಯುವಾಹನ ವಾಯುವಾಹನ ವಾಯುವಾಹನ. ಗರುಡವಾಹನಾದಾಗಲೂ ವಾಯುವಾಹನನೇ, ಯಾಕೆ ಗರುಡ ಉಸಿರಾಡಬೇಕಲ್ಲ. ಗರುಡ ಉಸಿರಾಡಬೇಕಾದ್ರಿಂದ ಆಗಲೂ ವಾಯುವಾಹನನೇ. ಮೇಲ್ನೋಟಕ್ಕೆ ಸುಪರ್ಣ, ಅವಳಿಗೆ ನೋಡಿದ್ರೆ ಸುಪರ್ಣ ಗರುಡ ವಾಹನ, ಒಳಗೆ ವಾಯುವಾಹನ. ಅಥವಾ ಅವಾಯುವಾಹನ ಬಿಡಿಸಿದರೆ ಅವಾಯುವಾಹನ. ವಾಯುವಿನೊಳಗಿದ್ದು ಕೂಡ ಹೇಗೆ ಸುಪರ್ಣನಲ್ಲಿದ್ದು ವಾಯುದೇವರು ಧರಿಸಿದ್ದಾರೋ, ವಾಯುದೇವರು ತನ್ನನ್ನು ತಾನೇ ಧರಿಸಿದ್ದಾನೆ. ಆದ್ದರಿಂದ ಬೇರೆ ಯಾರೂ ಕೂಡ ಏನಾಗಿದೆ ಅದಕ್ಕೆ ಹೌದಾ? ಕೆಲವು ಸುಮ್ಸುರ ಶಬ್ದ ಮಾಡ್ತಾರೆ. ಆಶ್ರಮ ವಾಯುವ ಅಷ್ಟಕ್ಕೆ ಪಾಪ ಬರ್ತದೆ, ಗೊತ್ತಾಯ್ತಾ? ಅದು ಯಾವುದು ದೊಡ್ಡದಾಗಿ ಕಾಡುತ್ತೆ, ಆಮೇಲೆ ಸಣ್ಣದು ಏನೋ ಸಣ್ಣ, ಅವಾಗ ಸಣ್ಣದದು ಇಲ್ಲ, ಸಣ್ಣದು ದೊಡ್ಡದು ಗ್ಯಾಂಗ್ರೀನ್ ಆಗುತ್ತಲ್ಲ, ಹಾಗೆ ಸಣ್ಣ ಗಾಯ ದೊಡ್ಡದಾಗಿ ಬೆಳೆದು ಕಟ್ ಮಾಡೋ ಹಾಗೆ ಅದು ಪಾಪ ಪುಣ್ಯ ಭಾಳ ಎಚ್ಚರ ಇರಬೇಕು. ಸಣ್ಣ ಪುಣ್ಯ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಯಾರೋ ಬಿದ್ದರೂ ಎತ್ತಿದ ಅಷ್ಟೇ, ಆ ಬೀಳೋಕ್ಕವರು ಸಪೋರ್ಟ್ ಕೊಟ್ಟು ಅಷ್ಟೇ, ಬೀಳಲಿಲ್ಲ ಅವರು, ಕೈ ಸುಮ್ಮನೆ ಹಿಡ್ದ ಅಷ್ಟೇ ಸಾಕು. ಬೀಳೋನಿಗೆ ಏನಾಗುತ್ತೆ, ಹುಲ್ಕಡ್ಡಿ ಆಶ್ರಯ ಅಂತಾರಲ್ಲ, ಒಂದು ಸಪೋರ್ಟ್ ಇರಬೇಕು. ಆ ಕೊಟ್ಟ ಎಷ್ಟು ಪುಣ್ಯ ಬಂತ ಅದರಿಂದ ಗೊತ್ತಾಗೋದಿಲ್ಲ. ಮುಂದೆ ಅದೇ ಬೆಳೀತಾ ಬೆಳೀತಾ ಹೋಗುತ್ತೆ ಪುಣ್ಯ. ಅದು ಯಾರನ್ನು ಬಿಡಿಸೋಕೆ ಟ್ರೈ ಮಾಡಿದೆ, ಬೀಳಲಿಲ್ಲ, ಟ್ರೈ ಮಾಡಿ ಪಾಪನೇ ಬೆಳೆಸ್ಲಿಕ್ಕೆ ಶುರು, ನಿಜವಾಗ್ಲೂ ಬಿಡ್ತಾರೆ. ಆಮೇಲೆ ಆ ಪುಣ್ಯ ಅಂಬೋದು ಕಾಸು ಕಾಸು ಸೇರಿ ಹೇಗೆ ದುಡ್ಡು ಮಾಡ್ತಾರೋ ಹಾಗೆ ಭಾರಿ ಶ್ರೀಮಂತ ಪೈಸೆ ಕೂಡ ಬಿಡೋದಿಲ್ಲ ಅವರು. ಆ ರೀತಿಯಾಗಿದ್ದರೆ ಶ್ರೀಮಂತ ಆಗೋದು. ಈ ಪೈಸೆ ಆ ಪೈಸೆ ಬಿಡ್ತೋ ಏನು ಇರೋದಿಲ್ಲ. ಆಮೇಲೆ ಹನಿ ಹನಿ ಹಳ್ಳ ಆಗುತ್ತೆ ಅಂತ ಹೇಳ್ತೇವಲ್ಲ, ಪುಣ್ಯದ ಹನಿ ಹನಿನೂ ಹಳ್ಳ ಆಗುತ್ತೆ, ದೊಡ್ಡ ಪ್ರವಾಹ ಆಗುತ್ತೆ. ಪಾಪದ ಹನಿ ಹನಿನೂ ದೊಡ್ಡ ಇದಾಗಿ ಪಾಪದ ಕೂಪಕ್ಕೆ ಒಯ್ಯೋದು. ಅದಕ್ಕೇನೆ ಸರ್ವಕಾಮದ ಕ್ಷಾಮೈ ಸುಪರ್ಣ ವಾಯುವಾಹನ. ವಾಯುನಾ ವಾಹಯತಿ ಇತಿ ವಾಯುವಾಹನ. ಎಲ್ಲರಿಗೂ ಜ್ಞಾನವನ್ನು ಹೇಗೆ ಕೊಡ್ತಾರೆ ಅಂದರೆ ಥ್ರೂ ವಾಯುದೇವರು ಕೊಡ್ತಾರೆ. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ, ಅದು ಮೋಕ್ಷಂ ಪ್ರತಿ ವಾಹಯತಿ. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಆದ್ದರಿಂದ ಪರಮಾತ್ಮ ವಾಯುದೇವರನ್ನು ಮುಖ್ಯವಾಗಿ ವಿಷ್ಣು ಸಹಸ್ರನಾಮ ಓದ್ದವರು ವಾಯುದೇವರ ಮೇಲೆ ತಿಳ್ಕೊಂಡು ಬೇರೆ ದಾರಿ ಇಲ್ಲ. ವಿಷ್ಣು ಸಹಸ್ರನಾಮ ಒಪ್ಪೋದಾದ್ರೆ ಒಪ್ಪಲೇಬೇಕಾಗತ್ತೆ. ಧನುರ್ಧರೋ ಧನುರ್ವೇದೋ ದಂಡೋ ದಮಯಿತಾ ದಮಃ ಅಪರಾಜಿತಃ ಸರ್ವಸಹೋ ನಿಯಂತ ನಿಯಮೋ ಯಮಃ. ಧನುರ್ಧರೋ ಧನುರ್ವೇದಃ ದಂಡಃ ದಮಯಿತಾ ದಮಃ ಅಪರಾಜಿತಃ ಸರ್ವಸಃ ನಿಯಂತ ನಿಯಮೋ ಯಮಃ. ಧನುರ್ಧರಾಯ ನಮಃ, ಧನುರ್ವೇದಾಯ ನಮಃ, ದಂಡಾಯ ನಮಃ, ದಮಯಿತ್ರೇ ನಮಃ, ದಮಾಯ ನಮಃ, ಅಪರಾಜಿತಾಯ ನಮಃ, ಸರ್ವಸಹಾಯ ನಮಃ, ನಿಯಂತ್ರೇ ನಮಃ, ಯಮಾಯ ನಮಃ. ಆಮೇಲೆ ನಿಯಮಾಯ ನಮಃ, ಯಮಾಯ ನಮಃ. ಧನುರ್ಧರ, ಧನುಸ್ಸನ್ನು ಧರಿಸಿದವನು. ಮತ್ತೆ ಹೇಳಿದೆ, ಬ್ಯಾಟ್ ಹಿಡ್ಕೊಂಡ್ರೆ ಬ್ಯಾಟ್ಸ್ಮನ್ ಅಲ್ಲ, ರನ್ ಹೊಡೆದ್ರೆ ಬ್ಯಾಟ್ಸ್ಮನ್ ಹೇಗೋ ಅದೇ ರೀತಿ ಒಂದೆರಡು ಹೊಡೆದ್ರು ಕೂಡ ಅಲ್ಲ, ಭಾರಿ ಹೊಡಿಬೇಕು. ಅದೇ ರೀತಿ ಧನುರ್ಧರ, ಧನುರ್ಧಾರಿಯಾಗಿ ರಾಮದೇವರು ಎಷ್ಟು ಜನ ಕೊಲ್ತಾರೆ. ಮಹೋಗ ಅಕ್ಷೋಹಿಣಿ ಇದ್ದಿದ್ದು 36,000 ಮಹೋಗ ಅಕ್ಷೋಹಿಣಿ ಇತ್ತು. 36,000 ಮಹೋಗ ಅಕ್ಷೋಹಿಣಿ ಇತ್ತು. ಅದಿಷ್ಟು ರಾಮದೇವರು ಏನು ಮಾಡ್ತಾರೆ, ರಾಮ ಪರಸ್ತಾತ್ ಪರತೋಪಿ ರಾಮ, ಭಾಳ 8 ಜನ ಕೊಲ್ತಾರೆ ಒಂದು ಕ್ಷಣಕ್ಕೆ. ಇಂಥ ಧನುರ್ಧಾರ 6 4 ಲೆಕ್ಕನೇ ಇಲ್ಲದು ಎಷ್ಟಾಯ್ತು ಈಗ, ಅಷ್ಟು ಜನ ಕೊಲ್ದು ಹಾಕಿಬಿಡ್ತಾರೆ.
ಅದಕ್ಕೆ ಧನುರ್ಧರ, ಇದು ರಾಮದೇವರ ವಿಶೇಷವಾದ ಹಿರಿಮೆ. ಅಥವಾ ಉಳಿದವರು ಧನುರ್ಧಾರಿಗಳಾಗಿದ್ದರೆ ದೇವರ ಅನುಗ್ರಹ ಆಗ್ತದೆ. ಎರಡೆರಡು ಉಳಿದು ಇವನು ರನ್ ನೋಡಿದ ಬ್ಯಾಟ್ಸ್ಮನ್ ಆದ ಸರಿ, ಇನ್ನೊಬ್ರು ಹೊಡಿಸ್ಬೇಕಾಗಿಲ್ಲ ಇವನು ಬ್ಯಾಟ್ಸ್ಮನ್ ಆಗ್ಬೇಕಾದ್ರೆ. ದೇವ್ರು ಹಾಗಲ್ಲ, ಹಾಗೆ ಮಾಡಿಸ್ತಾನೆ. ಅರ್ಜುನ ತಾನು ಕೂತ್ಕೊಂಡು ಅವನ ಕೈಯಲ್ಲಿ ಬಾಣ ಹಿಡಿಸಿ ಹೊಡಿಸ್ತಾನೆ. ಆದ್ದರಿಂದ ಧನುರ್ಧರ. ಆ ಧನುಸ್ ಯಾವುದದು? ಶಾನ್ಗಧನ್ವ. ಶಾನ್ಗಕ್ಕೆ ಯಾರು ಅಭಿಮಾನಿ ದೇವತೆ? ಸಾಕ್ಷಾತ್ ಸರಸ್ವತೀ ದೇವಿ ಅಭಿಮಾನಿ ದೇವತೆ. ವಾಹನ. ಇದು ಧನುರ್ಧರ ಇನ್ನೊಂದು ಅರ್ಥ ಇದೆ. ಧನುಹು ಅಂತ ಹೇಳಿದರೆ ಓಂಕಾರ ಅಂತ ಅರ್ಥ. ಪ್ರಣವೋ ಧನುಹು. ಧನುರ್ಧರ ಪ್ರಣವಕ್ಕೆ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಪರಮಾತ್ಮನೇ. ಯಾರಿಗೆ ನಾವು ಪದ ಹೇಳಿದರೂ ಕೂಡ ಆ ಓಂಕಾರ ಯಾರಿಗೆ ಅಪ್ಲಿಕಬಲ್ ಅದು? ಇವತ್ತು ಆರ್ಡರ್ ಕೊಡ್ತಾನೆ, ಮೇಲೆ ಬ್ಯಾನರ್ ಇರುತ್ತೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹಾಕಿರುತ್ತಲ್ಲ, ಅಪಾಯಿಂಟ್ಮೆಂಟ್ ಆರ್ಡ್ರಿಗೂ ಸೀಲ್ ಇರುತ್ತೆ, ಡಿಸ್ಮಿಸಲ್ ಆರ್ಡ್ರಿಗೂ ಸೀಲ್ ಇರುತ್ತೆ. ಆ ರೀತಿಯಲ್ಲಿ ಪರಮಾತ್ಮ ಎಲ್ಲದನ್ನು ಎಲ್ಲ ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ. ಯಾರೇ ಮಾಡಿದರೂ ಕೂಡ ಆ ಸೀಲಲ್ಲೇ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಗೌರ್ಮೆಂಟ್ ಕೆಲಸ ಅಫಿಷಿಯಲ್ ವರ್ಕ್ ಅಂತ ಬ್ಯಾನರ್ ಇರಬೇಕು. ಆ ದೃಷ್ಟಿಯಲ್ಲಿ ಪರಮಾತ್ಮ ಏನಾಗಿದ್ದಾನೆ? ಓಂಕಾರಧರನಾಗಿದ್ದಾನೆ. ಅದಕ್ಕೆ ಪ್ರಮಾಣ ಇದೆ. ಪ್ರಣವಃ ಸರ್ವವೇದೇಶು ಮತ್ತು ಪ್ರಣವೋ ಧನುಹು ಉಪನಿಷತ್ತದು. ಧನುರ್ವೇದ ಧನುರ್ವೇದ ಧನುಹು ವೇದಯತೀತಿ ಧನುರ್ವೇದ. ಧನುಸ್ಸನ್ನು ತಿಳಿಸ್ಕೊಡ್, ಧನುವಿದ್ಯೆಯನ್ನು ಹೇಳ್ಕೊಡ್ತಾನೆ ಪರಶುರಾಮ ರೂಪ. ಧನುಹು ವೇದಯತಿ, ಧನುವಿದ್ಯೆಯನ್ನು ತಿಳಿಸ್ಕೊಡ್ತಾನೆ. ಆದ್ದರಿಂದ ಧನುರ್ವೇದ ಅಂತ ಹೆಸರು. ಆಯುಷನ್ನು ತಿಳಿಸ್ಕೊಡ್ತಾರೆ, ಆಯುರ್ವೇದ. ಧನ್ವಂತರಿ ನಾಮ ಪರಮಾತ್ಮನಾದರೆ ಧನುರ್ವೇದ ಈತ. ಆಮೇಲೆ ಧನುನಾ ವೇದಯತಿ, ಧನುಷಾ ವೇದಯತಿ. ಧನುಸ್ ತಗೊಂಡು ತೋರಿಸ್ತಾರೆ. ಅದು ಸಾರಸ್ಯ ಇದೆ. ಎರಡು ಧನುಸ್ ಬಂದು ಶಾರ್ಗ ಪಿನಾಕ ದೇವತೆಗಳು ಕೇಳಿಕೊಂಡ್ರು, ನೀವಿಬ್ಬರು ಯುದ್ಧ ಮಾಡಬೇಕು, ನಿಮ್ಮನ್ನು ನೀವು ಇದ್ಮೇಲೆ ವಿಷ್ಣು ಸರ್ವೋತ್ವ ತೀರ್ಮಾನ ಆಗಬೇಕು. ಆಯಿತು ಅಂತ ತಗೊಂಡ್ರು. ಶಾರ್ಗ ಧನಸ್ಸು ಎಷ್ಟು ದೊಡ್ಡದು ಗೊತ್ತಾ? ಪಿನಾಕ ಎಷ್ಟು? ಪಿನಾಕನ ಎತ್ತಲಕ್ಕೆ ಉಳಿದವರಿಗೆ ಸಾಧ್ಯ ಇಲ್ಲ, ರುದ್ರದೇವರಿಗೆ ಸಾಧ್ಯ, ಕೆಳಗಿನವರಿಗೆ ಸಾಧ್ಯ ಇಲ್ಲ, ಇಂದ್ರಾದಿ ದೇವತೆಗಳಿಗೂ ಸಾಧ್ಯ ಇಲ್ಲ. ಅಂಥದ್ದು ಅದು ಕೋಟಿ ಪಟ್ಟು ಇತ್ತಿದ್ದು. ಯಾವುದು? ಶಾರ್ಗ. ಇದ್ರಿಗೆ ನಿಂತ್ಕೊಂಡಾಗ ಅವ್ರು ಏನು ಮಾಡೋಕ್ಕಾಗಲಿಲ್ಲ, ಎಲ್ಲ ಕಾಲ ಸ್ಥಾಣು ಹಾಗೆ ಸ್ಟ್ಯಾಟಿಕ್ ಆಗಿ ನಿಂತುಬಿಟ್ರು. ಅದಕ್ಕೆ ಧನುರ್ವೇದ. ಧನುಹು ವೇದಯತಿ. ಧನುಸ್ಸು ಹಿಡಿಸ್ಬೇಕಾದ್ರೂ ದೇವರ ಅನುಗ್ರಹ ಬೇಕು, ಹಿಡಿಯೋಕ್ಕಾಗಲಿಲ್ಲ, ಸೋತ್ಬಿಟ್ರು. ಆ ದೃಷ್ಟಿಯಲ್ಲಿ ಧನುಸ್ಸಿನ ಶಕ್ತಿ ಅಂಥ ಶಕ್ತಿ ಇದೆ. ಪರಮಾತ್ಮ ಅದನ್ನು ಹಾಗೆ ಹಿಡಿತಾನೆ. ಧನುವಿದ್ಯಾಂ ವೇದಯತಿ. ಪರಶುರಾಮ ರೂಪದ ಶಿಷ್ಯನೇ ರುದ್ರದೇವರು. ಪರಶುರಾಮ ರೂಪದ ಶಿಷ್ಯನೇ. ತುಂಬ ಜನಕ್ಕೆ ಒಂದು ವಿಷಯ ಗೊತ್ತಿರೋದಿಲ್ಲ, ಬಹಳ ವಿಷಯ ಗೊತ್ತಿರೋದಿಲ್ಲ, ಒಂದು ಗೊತ್ತಿರೋದಿಲ್ಲ. ಅಲ್ಲಿ ಪರಶುರಾಮದೇವರು ಯಾಕೆ ಬರಬೇಕಾಗಿತ್ತು? ಮತ್ತೆ ರಾಮದೇವರು ವಾಪಸ್ ಬರ್ತಾ ಇದ್ದಾರೆ, ಬಂದು ಪರಶುರಾಮದೇವರು ಬಂದರು. ದಶರಥ ನಡಗಿಬಿಟ್ಟ. ನಮಗೆ ಸುಮ್ಮನೆ ಓದಿದ್ರೆ ಕಥೆ ಅರ್ಥ ಆಗೋದಿಲ್ಲ. ಅಲ್ಲ, ಅವ್ರು ಯಾಕೆ ಬಂದರು, ಇವನು ಯಾಕೆ ಹೆದರಿದ? ಪಾಪ ದೇವ್ರು ಬಂದರೆ ನಾವು ಹೆದರಿದಾಗ ಆಯ್ತಲ್ಲ, ದೇವ್ರನ್ನ ಕಂಡ್ರೆ ದೇವ್ರ ಅಯ್ಯಪ್ಪ ಅನ್ಬೇಕಲ್ಲ, ಆಗಲ್ಲ ಅಂತ ಆ ಥರ ಆಯ್ತಲ್ಲ. ಅಲ್ಲ, ಭಾಳ ಯೋಚನೆ. ದಶರಥರ ಅದು ಯೋಚನೆ ಮಾಡಿದ. ಆತ ಯೋಚನೆ ಏನಿತ್ತು ಅಂದರೆ, ರಾಮದೇವ್ರ ಭಂಗ ಮಾಡಿದ ಧನುಸ್ಸು ಯಾವುದು? ಪಿನಾಕ, ಶಿವಧನುಸ್ಸು. ಈಗ ಪರಶುರಾಮರು ಬಂದು ಏನು ತಿಳ್ಕೊಂಡ? ಶಿವ ರುದ್ರ ಪರಶುರಾಮರ ಶಿಷ್ಯ, ನಾನು ಶಿಷ್ಯನ ತಂದು ಮುಡಿಸಿಬಿಟ್ರ ಅಂತ ಬೈಲಕ್ಕೆ ಬಂದ ಅಂತ ತಿಳ್ಕೊಂಡ. ಆ್ಯಕ್ಷನ್ ತಗೋತೀವಿ. ನಮ್ಮ ಹುಡುಗರು ಕೈ ಮಾಡಿ ಅಂತ ಬರೋದಿಲ್ಲ, ಗಾಬರಿ ಆಗಿಬಿಟ್ಟ. ಅದಕ್ಕೆ ಅರ್ಥ ಆಯ್ತಾ? ಅದನ್ನು ಬಂದಿದ್ದು ಅವ್ರ ಉದ್ಧಾರಕ್ಕೆ. ತಾನು ಒಂದೇ ತೋರಿಸ್ಬೇಕು. ಇವ್ರು ತಿಳ್ಕೊತಾಲಿ ಈ ಥರ ಯೋಚನೆ ಮಾಡ್ದ. ಕಣವರಿಗೆ ಏನೋ ತಪ್ಪು ಮಾಡಿರ್ತಾರೆ, ಯಾರು ಬಂದರೂ ತಂದು ಬಿಡ್ತಿರ್ತಾರೆ. ಹೊಸರಿ ಕೂತಿರ್ತಾರೆ, ರಿಸರ್ವ್ ಸೀಟ್ ಹೇಳಿರ್ತಾರೆ, ಯಾರು ಬಂದು ಎದ್ದೆದ್ದು ನಿಂತ್ಕೊತಾ ಇರ್ತಾರೆ. ಯಾಕೆಂದ್ರೆ ತಂದಲ್ಲ ಅಂತ ಗ್ಯಾರಂಟಿ ಆಗಿಬಿಟ್ಟು ಆ ಅರ್ಥದಲ್ಲಿ ಭಯ ಆಯಿತು. ಮುಂದೆ ರಾಮದೇವರು ತೋರಿಸ್ಕೊಂಡು ಇಲ್ಲೋರು ಬಂದು ಈತಾಗಿ ಹೆದರಬೇಕು, ನಮಸ್ಕಾರ ಮಾಡಿ ಸಂತೋಷ ಪಡಬೇಕು. ಅಲ್ಲೇನು ಪರಿಸರ ಬಂದು ಕೂತಲ್ಲೇ ದರ್ಶನಾಯ್ತು ಅಂತ ಆನಂದ ಪಡಬೇಕೋ ಇಲ್ವೋ? ಇಲ್ಲ, ಹೆದರ್ಬೇಕಾಳೆ. ಅದು ಇನ್ನೊಂದು ಏನು ಗೊತ್ತಾ ತಮಾಷೆ? ಅದು ಕೇಳ್ಬೇಕಾದ್ರೆ ರಾಮನ ಮಾತ್ರ ಏನು ಮಾಡಬೇಡ ಅಂತ ಕೇಳ್ತಾನೆ. ಮುರಿದಿದ್ದ್ಯಾರು? ಅದಕ್ಕೆ ರಾಮನಿಗೆ ಭಾರಿ ಸಿಟ್ಟಿದೆ, ಅದಕ್ಕೆ ಭಯ. ಮತ್ತು ದಶರಥ್ಯಾಗ ಭಯ ಪಟ್ಟಾರೆ ತನ್ನ ಮಗ. ಇಷ್ಟೆಲ್ಲ ಭ್ರಮೆಗಳ ಮಧ್ಯೆ ಇರೋದು ಸೀನದು. ಅದು ಅರ್ಥ ಮಾಡ್ಕೊಳ್ಳೋದು ಹೋದರೆ ಸ್ವಾರಸ್ಯ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ಆಚಾರ್ಯ ಹೇಳ್ತಾರೆ ಅಂತಾರೆ. ಆಚಾರ್ಯ ಶ್ರೀಮದ್ ಆಚಾರ್ಯ. ಅದು ಇಲ್ಲ, ಯಾರಿಗೂ ಲಿಂಕ್ ಕೊಡೋಕ್ಕೆ ಬರೋಲ್ಲ ಅದನ್ನು. ಇವ್ರು ಬರೋದಕ್ಕೆ ಏನು ಸಂಬಂಧ? ಬರೀ ಹೆದರಿದ್ದಕ್ಕೆ ಏನು ಸಂಬಂಧ? ರಾಮನ್ ಏನು ಮಾಡಬೇಡ ಅಂತ ಕೇಳೋದಕ್ಕೆ ಏನು ಸಂಬಂಧ? ಗೊತ್ತೇನೆ ಆಗೋದಿಲ್ಲ. ಧನುರ್ಧರೋ ಧನುರ್ವೇದೋ ದಂಡೋ ದಮಯಿತಾ ದಮಃ ದಂಡಃ ದಂಡಯತೀತಿ ದಂಡಃ. ಇವತ್ತೇನಂತ ಕರೆಯೋದು? ದಂಡ ಸಂಹಿತೆ ಅಂತ ಕರೆಯೋದಿಲ್ಲ. ದಂಡನೆ ಮಾಡೋ ಶಕ್ತಿ ಪರಮಾತ್ಮನಿಗಿದೆ. ವೇದವ್ಯಾಸರು ಉಪದೇಶವನ್ನು ಮಾಡ್ತಾನೆ, ತಪ್ಪು ಮಾಡಿದ್ರೆ ದಂಡವನ್ನು ಮಾಡ್ತಾನೆ. ದಂಡಯತಿ ಯಾರನ್ನ? ದುಷ್ಟರನ್ನ. ಅದಕ್ಕೆ ವಿನಾಶಾಯಿತ ದುಷ್ಕೃತಾಂ. ದಮಯಿತ, ದಮಯಿತ ಅಷ್ಟೇ ಅಲ್ಲ,
ದಮನ ಮಾಡುವವನು. ದಂಡ ಬೇರೆ, ದಮನ ಬೇರೆ. ದಮನವನ್ನು ಮಾಡುವವನು ಯಾರನ್ನ? 7 ಗೂಳಿಗಳನ್ನು ಇಟ್ಟಿದ್ದಾತ. ಗೊತ್ತಾಯ್ತಾ? ಕುಂಭಕ ರಾಜ, ಆತನ ಮಗಳು ನೀಲಾದೇವಿ. ಅದನ್ನು ಯಾರು ಕಟ್ಟುತ್ತಾರೋ ಅವರಿಗೆ ಮಗಳನ್ನು ಕೊಡ್ತೇನೆ ಅಂತೇಳಿ. ಯಾರಿಗೂ ಆಗಲೇ ಇಲ್ಲ. ಅದು ಬರೀ ಆಗಲಿಲ್ಲ ಅಲ್ಲ, ಅವ್ರು ಕೊಂದು ಹಾಕ್ತಾ ಇತ್ತು. ಅದು 7 ಕುದುರೆಗಳು ವೃಷಭಗಳು ಕೊಂದು ಹಾಕ್ತಾ ಇದ್ವು. 2 ಸಲ ಆಗಿದ್ದದು. 1 ಸಲ 2 ಸಲ 2 ನೀಲ ಸ್ವಯಂವರಕ್ಕೆ ಆಗಿತ್ತು. ದಮನವನ್ನು ಮಾಡಿದೆ, ಎಲ್ಲದನ್ನು ಕಟ್ಟಿಬಿಟ್ಟು ಕೊಂದು ಬಿಡ್ತಾನೆ ಕೊನೆಗೆ. ಅವ್ರು ರಾಕ್ಷಸರು. ಹೇಗೆ 7 ಇರಿದ್ದಲ್ಲ, 7 ತಾಳೆಗಳು ರಾಮಾವತಾರದಲ್ಲಿ. ಅದನ್ನು ಯಾರು ಏನು ಮಾಡಾಗಿರ್ಲಿಲ್ಲ. ಬ್ರಹ್ಮದೇವರು ಹೊರ ಇತ್ತು ಅದಕ್ಕೆ. ಅದನ್ನು ದಮನ ಮಾಡಿದ. ರಾಮಾವತಾರಕ್ಕೂ ಅನ್ವಯ, ಕೃಷ್ಣಾವತಾರಕ್ಕೂ ಅನ್ವಯ. ಯಮದೇ ಯಾವ ದಂಡ? ಪರಮಾತ್ಮ ಅಪಾಯಿಂಟ್ ಮಾಡಿದ ದಂಡಸರ, ಸ್ವತಃ ಅಲ್ಲ. ದಮಃ. ನೆಕ್ಸ್ಟ್ ದಮಃ. ದಮಃ ದಮಯತೀತಿ ದಮಃ. ದಮನವನ್ನು ಮಾಡೋದು ಬೇರೆ, ದಮಗಳನ್ನು ಮಾಡಿಸೋನು ಬೇರೆ, ದಂಡ ಮಾಡೋನು ಬೇರೆ. ನೋಡೋದಕ್ಕೆ ಒಂದೇ ರೀತಿ ಕಾಣಿಸುತ್ತೆ, ಆದರೆ 3 ಬೇರೆ ಬೇರೆ. ಸೌದೆ ಇದೆ, ಪಕ್ಕದಲ್ಲಿ ಕೊಡ್ಲೆ ಇಟ್ಟಿದ್ದಾರೆ. ಕಡಿಯೋ ಕೆಲಸ ಆಗೋದಿಲ್ಲ, ಕಡಿಯೋನು ಕರಿಬೇಕು. ಇವರು 2 ಇದ್ರೂ ಕೂಡ ಮಾಡಕ್ಕೆ ಬರ್ತಾ ಇಲ್ಲ. ಅವನು ಬಂದ, ಇವೆರಡು ಇಲ್ಲ, ಅವ್ರು ಮಾಡೋಂಗಿಲ್ಲ. ಸೌದೆಯರು ಇಲ್ಲ, ಕಡ್ಲಿನ. ಅದು ಎಷ್ಟು ಡಿಪೆಂಡೆನ್ಸ್ ಇದೆ ಒಂದ್ರ ಮೇಲೆ. ದೇವ್ರಿಗೆ ಏನೇನೂ ಇಲ್ಲ, ಹೇಗೆ ಬೇಕಾದ್ರೂ ಮಾಡ್ತಾನೆ. ಆಮೇಲೆ ದದಾತಿ ಮಾತಿ. ದಶ್ಚಾಸೋ ಮಶ್ಚ ಕೊಡ್ತಾನೆ, ಮಾತಿ ಮತ್ತೇನು ಮಾಡ್ಬೇಕಾದ್ರೆ ಕೊಲ್ತಾನೆ ಕೂಡ. ಮಾ ಶಬ್ದಕ್ಕೆ ನಾಶ ಅಂತನೂ ಅರ್ಥ ಇದೆ. ಕೊಲ್ತಾನೆ, ಜ್ಞಾನನೂ ಕೊಡ್ತಾನೆ. ದದಾತಿ ಕೊಡಲುಬಲ್ಲ, ಕಿತ್ಕೊಂಡು ಹೋಗಲೂಬಲ್ಲ, ಎರಡೂ ಮಾಡ್ತಾನೆ. ದಮಯತಿ ಇನ್ನೊಂದು ಅರ್ಥ. ದಮಯತಿ ಅಂದರೆ ನಮಗೆ ದಮ ಗುಣ ಬರಹ ಮಾಡ್ತಾನೆ. ಏನದು? ಇಂದ್ರಿಯ ನಿಗ್ರಹವನ್ನು ಕೊಡ್ತಾನೆ. ಇವತ್ತು ಇಂದ್ರಿಯ ಬತ್ತು ಅಂತೇಳಿ ಇವರು ಖುಷಿ ಪಡಬೇಕಾಗಿಲ್ಲ, ದೇವರು ಕೊಟ್ಟ ಅಂತ ತಿಳ್ಕೋಬೇಕು ಫಸ್ಟ್ ಅದನ್ನು. ದಮಯತೀತಿ ದಮಃ. ಅಪರಾಜಿತ. ಅಪರೈಹಿ ಅಜಿತ. ಅಪರೈಹಿ ಅಜಿತ ಅಂದ್ರೇನು? ಬೇರೆ ಯಾರಿಗೂ ಸೋತಿಲ್ಲ ಪರಮಾತ್ಮ, ಯಾರಿಗೂ ಸೋಲದವನು. ಮತ್ತೆ ಪರಶುರಾಮ ರೂಪರಾಮ ಗಲಾಟೆ ಆಯ್ತಲ್ಲ ಅಂದ್ರೆ ತಾನೇ ಸೋಲಿಗೆಲ್ಲೂ ಪ್ರಶ್ನೆನೇ ಇಲ್ಲ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಅಪರಾಜಿತ. ಸರ್ವಸಹ. ಎಲ್ಲರೂ ಸೋಲು ಅಂತ ತಿಳ್ಕೊತಾರೆ. ಸೋಲು ಪ್ರಶ್ನೆ ಅಲ್ಲೇ ಅಲ್ಲ. ಅವ್ರು ತಿಳ್ಕೊಂಡ್ರು ಕೂಡ ಸೋತಿದ್ಯಾರಿಗೆ? ತನಗೆ. ಈಗ ಅನ್ಕೋತಾನೆ ಹೊಡ್ಕೊಂಡ್ಬಿಟ್ರೆ ಅಂತ ಕೇಳೋದಿಲ್ಲ. ಗೊತ್ತಾಯ್ತಾ? ಅದು ಎಂಜಾಯ್ಮೆಂಟ್ ಅಷ್ಟೇ ಹೊರತು ಏನಲ್ಲ, ಅದು ಕ್ರೀಡೆ, ವಿನೋದ ಅಷ್ಟೇ. ಅಸುರರಿಗೆ ಭ್ರಾಂತಿ. ಸರ್ವಸಹ. ಆಮೇಲೆ ಅಪರಾಹ. ಅಪರೇ ಸರ್ವೇಪಿ ಜಿತಾಹ ಅನೇನ. ಉಳಿದವರೆಲ್ಲ ಇವನು ಸೋತವ್ರೆ. ಕೃಷ್ಣನಿಗೆ ಗೆದ್ದವ್ರು ಯಾರ್ಯಾರೂ ಇಲ್ಲ. ಎಲ್ಲ ಏನೇನು ಪ್ರಯತ್ನ ಪಟ್ಟರು ಕೂಡ ಅದು ಒಂದು ರೀತಿ ದೇವರ ಅಜಿತತ್ವ ಸ್ಥಾಪನೆ ಮಾಡ್ತಕ್ಕಂಥ ರೂಪ. ಅದು ಸೋಲಿನ ಹೆಸರು ಕೂಡ ಇಲ್ಲ. ಆ ರೀತಿ ಮಾಡೋದು. ಅದೇನು ಅನೇಕ ರೀತಿಯಲ್ಲಿ ಚಿಕ್ಕ ಮಗುವಾಗಿದ್ದ ಆಯುಧ ತಗೊಳ್ಳೋದೇ ಇಲ್ಲ, ಬರೀ ಕೈಲಿ ಹೊಡೆದಾಕೋದು. ತಾನು ಮುಟ್ಟಿದ್ರೆ ಸಾಯ್ಬೇಕು. ಆಮೇಲೆ ನೋಡಿದರೆ ಕಾಲಿನಲ್ಲಿ ತುಳಿತಾನೆ, ಕಾಲಿಯ ದಮನ ಮಾಡ್ತಾನೆ. ಅದು ಕಾಡಿ ಇಟ್ಕೊಂಡು ನುಗ್ಗಿ ಹಾಕಿಬಿಡ್ತಾನೆ, ಬಾಯಿ ನುಗ್ಗಿ ಬಿಡ್ತಾನೆ. ಆಮೇಲೆ ಯುದ್ಧ ಕಂಸನನ್ನು ಕೊಲ್ತಾನೆ, ದನವನ್ನು ಓಡಿಸ್ತಾನೆ, ಶಿಶುಪಾಲನನ್ನ ಚಕ್ರದಿಂದ ಕೊಲ್ತಾನೆ. ಅದೇ ರೀತಿ ಯುದ್ಧನೇ ಮಾಡೋದಿಲ್ಲ, ಕೂತಿದ್ದು ಗೆಲ್ಲಿಸ್ತಾನೆ ಪಾಂಡು. ಸುಮ್ಮನೆ ಕೂತಿದ್ದಾನೆ ಅಷ್ಟೇ. ದುರ್ಯೋಧನ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಸುಮ್ಮನೆ ಕೂತಿರ್ತೀನಿ, ಸುಮ್ಮನೆ ಕೂತ ನಾನು ಬೇಕೋ, ಯುದ್ಧ ಮಾಡೋದು ನನ್ನ ಮಕ್ಕಳು ಬೇಕು, 10 ಲಕ್ಷ ಜನ ಅಂತ ಕೇಳಿದರೆ ದುರ್ಯೋಧನ ಆ ಕಡೆ ಹೋಗ್ಬಿಟ್ಟ. 10 ಲಕ್ಷ ಜನ ಯುದ್ಧ ಬೇರೆ ಮಾಡ್ತೀವಿ, ಒಬ್ಬನು ಬೇರೆ ಕೂತಿರ್ತಾನಂತೆ. ಇದಕ್ಕೆ ಕರ್ಕೊಂಡು ಹೋಗ್ಬೇಕಾ ನಾವು ಅದಕ್ಕೆ? ಆದ್ರೆ ಕೂತು ಏನು ಮಾಡಬೇಕಷ್ಟ ತೋರಿಸ್ತಾನೆ. ಕೂತ ಅಂದ್ರೆ ಏನರ್ಥ? ಸುಮ್ಮನೆ ಕೂತಿರಿ ಸಾಕು, ದೊಡ್ಡ ಸುಮ್ಮನೆ ಕೂತಿರಿ ಅಂತ ಹೇಳೋದಿಲ್ಲ. ಸುಮ್ಮನೆ ಕೂತಿದ್ರೆ ಕೆಲಸ ಆಗಿಬಿಡತ್ತೆ, ತೋರಿಸ್ತಾರೆ. ಕೆಲಸ ಹೇಗೆ ಮಾಡುವುದು ಅಂತ ತೋರಿಸ್ತಾರೆ. ಡ್ರೈವರ್ ಓಡಾಡ್ಬಾರ್ತಾನೆ, ಕೂತಾನೆ ಡ್ರೈವ್ ಮಾಡೋದು. ಅದು ಗಾಯತ್ರಿ ಮಂತ್ರ. ಕೂತೇ ನಮ್ಮನ್ನೆಲ್ಲ ಕಡೆಯಿಂದ ಉದ್ಧಾರ ಮಾಡ್ತಾನೆ. ನಮ್ಮ ಮುಂದೆ ಕೂಡ್ತಾನೆ, ಎಲ್ಲ ಕಡೆನೂ ಕೂತಾನೆ, ಎಲ್ಲರೊಳಗೂ ಕೂಡ್ತಾನೆ. ಮುಂದೆ ಸರ್ವಸಹ. ಸರ್ವವನ್ನು ಸಹಿಸ್ತಾನೆ. ಭಕ್ತರು ಏನೇ ಮಾಡಿದ್ರು ಕೂಡ ಅದನ್ನು ಸಹಿಸ್ತಾನೆ. ಆ ಮೂಲಕವಾಗಿ ಪರಮಾತ್ಮ ತಾನು ಎಷ್ಟು ಸಹನಶೀಲ ಅಂತಲೂ ತೋರಿಸ್ತಾನೆ. ನಿಯಂತ. ನಿಯಮನವನ್ನು ಮಾಡ್ತಾನೆ. ದಮಯ ಬೇರೆ, ನಿಯಮನ ಬೇರೆ. ವ್ಯವಸ್ಥೆ ಯಾರು ನೋಡ್ಕೋತಾರೆ? ಈಗ ಇವ್ರು ನೋಡ್ತಾರೆ. ಎಲ್ಲ ಹೊಡಿಕತ ಓಡಬೇಕಲ್ಲ, ಎಲ್ಲರನ್ನು ಸರಿಯಾಗಿ ಮಾಡಿಬಿಟ್ರೆ ಮುಗಿತು. ನಿಯಮವನ್ನು ಮಾಡ್ತಾನೆ. ನಿತರಾಮ್ಯಂತ. ಉಳಿದವ್ರು ಹೇಳಿದಷ್ಟು ಮಾಡ್ತಾರೆ, ಎಲ್ಲ ನಿಯಮನ ಮಾಡಕ್ಕೆ ಬರೋದಿಲ್ಲ. ದೇವರು ಎಲ್ಲವನ್ನೂ ನಿಯಮನ ಮಾಡ್ತಾನೆ. ಅದೇ ರೀತಿಯೇ ನಿಯಮ. ಇನ್ನೊಂದು ತಗೊಂಡು ಅನಿಯಂತ. ಭಕ್ತರಿಗೆ ವಾಯುದೇವರಿಗೆ ಏನು ಮಾಡೋದಿಲ್ಲ, ಯಾವ ನಿಯಮನೂ ಇಲ್ಲ. ಯಾಕಂದ್ರೆ ತಪ್ಪು ಮಾಡೋದೇ ಇಲ್ಲ ಅಂತ ಏನಂತ ಪ್ರಶ್ನೆನೇ ಬರೋದಿಲ್ಲ. ಹೇಳಿಸ್ಕೊಳ್ಳೋದೇ ಕೆಲಸ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರಲ್ಲ ಹಾಗೆ. ನಿಯಮ. ನಿತರಾಂ ಯಮಯತಿ. ನಿಯಂತ್ರಯತಿ. ನಿಯಮಯತಿ. ನಿಯಮಗಳನ್ನು ಮಾಡ್ತಾನೆ ಪರಮಾತ್ಮ. ಈ ರೀತಿ ಇರಬೇಕು.
ಇದು ಮಾಡಿಕೊಡೋದು ಮಾಡಬೇಕು, ನಿಯಮಗಳನ್ನು ಮಾಡ್ತಾನೆ. ನಿಯಮಗಳನ್ನು ಯಾರ್ಯಾರು ಮಾಡ್ಲಿಕ್ಕೆ ಬರೋದಿಲ್ಲ, ಸಂಬಂಧಪಟ್ಟವ್ರು ಮಾಡಬೇಕು. ಯಾವುದೋ ಆಫೀಸ್ ಇನ್ನೊಬ್ಬರು ನಿಯಮ ಮಾಡಿದರೆ ನಿಯಮ ಕೇಳೋದಿಲ್ಲ ಅಂತ ಹೇಳ್ತಾನೆ. ಸ್ಟೇಟ್ ನಿಯಮನ, ಸೆಂಟ್ರಲ್ ನಿಯಮನ ಅಪರ ವ್ಯವಸ್ಥೆ ಇರುತ್ತೆ. ಅದಕ್ಕೆ ನಿಯಮಯತಿ ಸರ್ವಂ. ಭೂತಭವ್ಯ ಭವದ್ಭಿ ಏನೇನು ಮಾಡ್ತಾರೆ, ವಿಷ್ಣು ನಿಯಮನ ಮಾಡ್ತಾನೆ. ಭೂತಭವ್ಯ ಭವತಃ ನಿಯಮಯೇ, ಹಿಂದವರು ಮುನ್ನವರು ಈಗಲವರು ಎಲ್ಲಿ ಬೇಕಾದ್ರೂ ಮಾಡ್ತಾನೆ. ಆಮೇಲೆ ಮುಕ್ತರನ್ನು ನಿಯಮನ ಮಾಡ್ತಾನೆ. ಮುಕ್ತರಾದರು ಅಂದರೆ ಅವರು ಸ್ವೇಚ್ಛೆಯಿಂದ ಇರೋ ಹಾಗಿಲ್ಲ, ನಿಯಮ. ಆಮೇಲೆ ಅನಿಯಮ, ಅನಿನಃ ಸಕಾಶಾತ್ ಯಮಯತಿ. ಅನಿಗಳು ಅಂದರೆ ಪ್ರಾಣದೇವರ ಭಕ್ತರು, ಅವ್ರ ಮೂಲಕ ನಿಯಮವನ್ನು ಮಾಡಿಸ್ತಾನೆ. ತಾನು ಮಾಡ್ತಾನೆ, ಅವ್ರ ಕೈಯಲ್ಲಿ ಮಾಡಿಸ್ತಾನೆ, ಅವ್ರ ಭಕ್ತರ ಕೈಯಲ್ಲೂ ಮಾಡಿಸ್ತಾನೆ. ಆಮೇಲೆ ಯಮಃ ಯಮಯತೀತಿ ಯಮಃ, ಅದು ಬಂದೇ ಇದೆ. ಏನಂತ? ಯಮಃ ಸಂಯಮತಾಮಹ. ಎಲ್ಲಿದೆ ಗೀತಾವಾಕ್ಯ? ಯಮಃ ಸಂಯಮತ ಯಮಯತಿ. ಯಮಯತಿ ಶಬ್ದಕ್ಕೆ ಅರ್ಥ ಯಹ ಅಂದರೆ ವಾಯುದೇವರು ಅಂತ ಅರ್ಥ ಇದೆ. ಡಿಕ್ಷನರಿ ಯಾವ್ದು ಬೇಕಾದ್ರೆ ಸಿಗುತ್ತದೆ. ಯಹ ಅಂದರೆ ವಾಯುದೇವರು. ಯಶ್ಯ, ವಾಯುದೇವರಿಗೂ ಕೂಡ ಮಾ ಜ್ಞಾನ ಕೊಡ್ತಾನೆ. ವಾಯುದೇವರಿಗೂ ಜ್ಞಾನ ಯಮಃ. ಯಶ್ಯಾಪಿ ಮಾ ಅಸ್ಮಾತ್ ಪ್ರಮಾ ಅಸ್ಮಾತ್. ಆಮೇಲೆ ಯಾತಿ ಯಶ್ಯ ಮಾ ಎಲ್ಲ ಆಯಿತು. ಇದಿಷ್ಟು ಶ್ಲೋಕ ಮುಗೀತು. ಎಷ್ಟಾಯ್ತು? 3 ಆಯ್ತಾ 4 ಆಯ್ತು? 3 ಆಯ್ತು. ವಿಹಾಯಸ ಗತಿರ್ಜ್ಯೋ ಅಲ್ಲ ತತ್ವವಾನ್ ಸತ್ವವಾನ್ ಸಾತ್ವಿಕ ಸತ್ಯ ಸತ್ಯಧರ್ಮ ಪರಾಯಣ ಅಭಿಪ್ರಾಯ ಪ್ರಿಯಾರ್ಹೋ ಅರ್ಹ ಪ್ರೀತಿ ಅರ್ಹ ಪ್ರಿಯಕೃತ್ ಪ್ರೀತಿವರ್ಧನ. ಸತ್ವವಾನ್ ಸಾತ್ವಿಕ ಸತ್ಯ ಸತ್ಯಧರ್ಮ ಪರಾಯಣ ಅಭಿಪ್ರಾಯ ಪ್ರಿಯಾರ್ಹ ಅರ್ಹ ಪ್ರಿಯಕೃತ್ ಪ್ರೀತಿವರ್ಧನ. ಸತ್ವವಾನ್, ಸತ್ವವನ್ನು ಹೊಂದಿದ್ದಾನೆ. ನಾವು ಸತ್ವ ಅಂತೆಲ್ಲ ಹೇಳ್ತೇವೆ, ಏನು ಸತ್ವ ಇಲ್ಲ ಇದರಲ್ಲಿ ಹೇಳೋದಿಲ್ಲ. ಸತ್ವ ಇಲ್ಲ. ಬಲಜ್ಞಾನಗಳನ್ನು ಒಟ್ಟಿಗೆ ಸೇರಿಸಿದಾಗ ಸತ್ವ ಅಂತ ಕರೀತಾರೆ. ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ. ಸತ್ವಮಿತಿ ಅಭಿಧೀಯತೆ. ಬಲ ಇದ್ದರೆ ಜ್ಞಾನ ಇರೋದಿಲ್ಲ, ಜ್ಞಾನ ಇದ್ದರೆ ಬಲ ಇರೋದಿಲ್ಲ. ಎರಡು ಒಟ್ಟಿಗೆ ಇದ್ದರೆ ಪೂರ್ತಿ ಇರೋದಿಲ್ಲ. ಎಲ್ಲವೂ ಪರಿಪೂರ್ಣವಾಗಿರೋದಕ್ಕೆ ಸತ್ವವಾನ್ ಅಂತ ದೇವರ ಹೆಸರು. ಸಾತ್ವಿಕ, ಸಾತ್ವಿಕ, ದೇವರ ಸಾತ್ವಿಕರು ಯಾರಿದ್ದಾರೆ? ಸಾತ್ವಿಕ ಶಬ್ದದಿಂದ ಸರ್ವಗುಣ ನಿಯಾಮಕನಾಗಿದ್ದಾನೆ. ಸಾತ್ವಿಕಾದಿ ಸತ್ವಾದಿ ಗುಣಗಳು. ಸತ್ಯ, ಸತ್ಯಂ ಪರಂ ಧೀಮಹಿ. ಎಲ್ಲಿದು? ಮೊದಲನೇ ಶ್ಲೋಕನೇ. ಅಲ್ಲೇನು ಸತ್ಯನ ಧ್ಯಾನ ಮಾಡ್ತೀವಿ ಅಂದರು, ಅದು ಖುಷಿ ಆಯಿತು ಅವರಿಗೆ. ವಿಷ್ಣು ಹೆಸರು ಬರಲಿಲ್ಲವಲ್ಲ ಸದ್ಯಕ್ಕೆ. ಸರಿ, ಸತ್ಯ ಅಂದರೆ ವಿಷ್ಣುವೇ. ಸತ್ಯ, ಸತ್ಯ ಶಬ್ದಕ್ಕೆ ನಿತ್ಯ ಅಂತ ಇನ್ನೊಂದು ಅರ್ಥ. ನಿತ್ಯ, ನಿತ್ಯೋ ನಿತ್ಯಾನ. ಸತ್ಯ ಧರ್ಮ. ಹೌದೌದು, ಅಲ್ಲಿ ಮೊದಲೇ ಶ್ಲೋಕನೇ ಇದೆಯಲ್ಲ, ಸತ್ಯಂ ಪರಂ ಧೀಮಹಿ. ಸತ್ಯ, ಸತ್ಯಧರ್ಮ ಪರಾಯಣ. ಸತ್ಯಧರ್ಮ ಇನ್ನೂ ಇದೆ. ಸತ್ ಯಾಪಯತಿ, ಸತ್ವವನ್ನು ಕೊಡ್ತಾನೆ, ಇಲ್ಲದವರಿಗೆ ಅನುಗ್ರಹ ಮಾಡ್ತಾನೆ, ಅಂದರೆ ಮತ್ತೆ ನಿಯಮನ ಮಾಡ್ತಾನೆ, ಇರೋ ಹಾಗೆ ಮಾಡ್ತಾನೆ. ಸತ್ಯಧರ್ಮ ಪರಾಯಣ. ಸತ್ಯಧರ್ಮ, ಸತ್ಯಧರ್ಮ ಇರೋರು ಯಾರವರು? ಸತ್ಯಧರ್ಮ ಪರರು. ಸತ್ಯಧರ್ಮ ಪೂಜ್ಯ, ಸತ್ಯಧರ್ಮ ರಥಾಯಚ. ಸತ್ಯಧರ್ಮ ಪರವರು ಸತ್ಯವನ್ನೇ ಅನುಸರಣೆ ಮಾಡೋರು, ಧರ್ಮವನ್ನೇ ಪಾಲನೆ ಮಾಡೋರು. ಅವರಿಗೆಲ್ಲ ಅಯನ ಆಶ್ರಯ. ಕಾನೂನು ಪಾಲನೆ ಮಾಡಿದರೆ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ? ಗೌರ್ಮೆಂಟ್ ಕೊಡುತ್ತೆ. ಇದು ಯಾರಿಗೆ ಪ್ರೊಟೆಕ್ಷನ್ ಯಾರು ಇಲ್ಲದೆ ಹೋಗ್ಬಿಟ್ಟರೆ ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಸತ್ಯಧರ್ಮ ಪರಾಯಣ. ಅವರಿಗೆ ಬರೀ ಅಯನ ಅಲ್ಲ, ಪರಾಯಣ, ಹೈಯೆಸ್ಟ್ ಅಯನ. ಅದಕ್ಕಿಂತ ಉತ್ತಮ ವ್ಯಕ್ತಿ ಮತ್ತೊಬ್ಬರಿಲ್ಲ. ಬೇಕಷ್ಟು ಪಡೋದು. ಇವು ಅವ್ನು ಹೊಂದ ಅರ್ಥ ಎಷ್ಟು ಬೇಕಾದ್ರೂ ಮಾಡಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಅದು ಫುಲ್ ಲಿಬರ್ಟಿ ಇದೆ. ಸತ್ಯಧರ್ಮ ಪರಾಣಾಂ ಅಯನಃ. ಮತ್ತೆ ಸತ್ಯಪರ ಧರ್ಮಪರ. ಸತ್ಯಧರ್ಮ, ಸತ್ಯಪರ ಧರ್ಮಪರ ಮತ್ತು ಅಯನ. ಸತ್ಯಪರನು ಪರಮಾತ್ಮ, ಸತ್ಯದ ಪರ ಇದ್ದಾನೆ, ಧರ್ಮದ ಪರ ಇದ್ದಾನೆ. ಪಾಂಡವರ ಧರ್ಮ ಇದೆ, ಅವ್ರ ಕಡೆ ಇರ್ತೇನೆ ನಾನು. ಯಥೋ ಧರ್ಮಸ್ತತಃ ಕೃಷ್ಣ, ಯತಃ ಕೃಷ್ಣ ತಥೋ ಜಯ. ಮಹಾಭಾರತದ ವಾಕ್ಯ ಅದು. ಅದಕ್ಕೇನೆ ಸತ್ಯಪರ, ತಾನು ಧರ್ಮಪರನಾಗಿದ್ದಾನೆ. ಧರ್ಮಪರ, ಸತ್ಯಪರ. ಯಾಕೆ ದುರ್ಯೋಧನಿಗೆ ಆ ರೀತಿ ಮಾಡಿದ ಅಂದರೆ ಧರ್ಮಪರ ಅಲ್ಲ ಅವನು, ಸತ್ಯಪರನೂ ಅಲ್ಲ. ಈಗ ದೇವರು ನಮ್ಮ ಕೈ ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡ್ರೆ ನಾವು ದೇವ್ರ ಕೈ ಬಿಟ್ಟಿಲ್ಲ, ನಾವು ಸತ್ಯಸರ ಅನುಷ್ಠಾನ ಮಾಡಿಲ್ಲ, ಆದ್ದರಿಂದ ಕೈ ಬಿಟ್ಟಿದ್ದಾನೆ. ಅಭಿಪ್ರಾಯ, ಅಭಿಪ್ರಾಯ ಸರ್ವಶಾಸ್ತ್ರಾಣಾಂ ಅಭಿಪ್ರಾಯ. ಎಲ್ಲ ಶಾಸ್ತ್ರಗಳ ಮುಖ್ಯ ಅಭಿಪ್ರಾಯ ಪರಮಾತ್ಮನೇ. ಗೊತ್ತಾಯ್ತಾ? ಅಯಂ ಭಾವ, ಅಯಂ ಅಭಿಪ್ರಾಯ ಅಂತ ಹೇಳ್ಬೇಕಾದ್ರೆ ಬೇರೆ ಏನೂ ಇಲ್ಲ. ಅಭಿಪ್ರಾಯ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಸಕಲ ಅವರ ಅಭಿಪ್ರಾಯ ಏನಂತೆ ಅಂತ ಕೇಳ್ತಾರಲ್ಲ, ಹಾಗೆ ದೇವರೇ ಸರ್ವೋತ್ತಮ ಅಂತೆ ಅಂತ ಹೇಳಬೇಕಷ್ಟೆ.
ಎಲ್ಲ ಋಷಿಗಳ ಅಭಿಪ್ರಾಯ, ಮುನಿಗಳ ಅಭಿಪ್ರಾಯ, ದೇವತೆಗಳ ಅಭಿಪ್ರಾಯ, ಗ್ರಂಥಗಳ ಅಭಿಪ್ರಾಯ, ಪ್ರತಿಯೊಂದು ಕಾರ್ಯದ ಅಭಿಪ್ರಾಯ, ಪ್ರತಿಯೊಂದು ಪರಮಾತ್ಮನೇ. ಆಮೇಲೆ ಅಭಿತಃ ಪ್ರಶ್ಚಾಸೌ ಅಯಶ್ಚ ಮಾಡಿಬಿಟ್ರೆ ಬೇರೆ ಅರ್ಥ ಬರುತ್ತೆ. ಎಲ್ಲ ಕಡೆಯಿಂದ ಪ್ರಾನಾಮಕನಾಗಿ ಪೂರ್ಣನಾಗಿದ್ದಾನೆ. ಅಯಃ ಅಂತ ಹೇಳಿದರೆ ಮಂಗಳವನ್ನು ಕೊಡ್ತಾ. ಅಯಃ ಶುಭಾವಹೋ ವಿಧಿ ಅಂತ ಕೋಶ. ಅಯಃ ಶುಭಾವಹೋ ವಿಧಿ, ಎಲ್ಲ ಕಡೆಯಿಂದ ನಮ್ಮನ್ನು ಒಳ್ಳೆಯದನ್ನೇ ಮಾಡ್ತಾ ಇರ್ತಾನೆ ಯಾವಾಗಲೂ ಕೂಡ. ಬೇರೆ ಅರ್ಥ. ಪ್ರಿಯಾರ್ಹ, ಅತ್ಯಂತ ಪ್ರಿಯನಾಗಿದ್ದಾನೆ, ಅತ್ಯಂತ ಪ್ರಿಯಾರ್ಹನಾಗಿದ್ದಾನೆ. ಎಲ್ಲ ಪ್ರಿಯರಿಗೂ ಕೂಡ ಅತ್ಯಂತ ಪ್ರಿಯತಮನಾಗಿದ್ದಾನೆ. ಯಾತಕ್ಕೆ ಅಂದರೆ ಹಿತವನ್ನೇ ಮಾಡ್ತಾನೆ, ಅಹಿತವನ್ನು ಮಾಡೋದಿಲ್ಲ. ನಮ್ಮ ಕೈಲೇ ಮಾಡಿಸಿದರೆ ಕಾರಣ ಇರುತ್ತಷ್ಟೆ. ಪ್ರಿಯಾರ್ಹ, ಅರ್ಹ ಪ್ರಿಯಕೃತ, ಅರ್ಹರಿಗೆ ಪ್ರಿಯವನ್ನು ಮಾಡ್ತಾನೆ, ಅರ್ಹರಾದವರು ಪ್ರಿಯವನ್ನು ಉಂಟು ಮಾಡ್ತಾನೆ. ನಮಗೆ ಮಾಡಿಲ್ಲ ಅಂದರೆ ಅರ್ಹತೆ ಇಲ್ಲ ಅಂತ ಅರ್ಥ. ಬರೆದವರೆಲ್ಲ ಸರಿಯಾಗಿ ಬರೆದವರೆಲ್ಲ ಪಾಸಾಗ್ತಾರೆ ಅಂದರೆ ಅರ್ಹತೆ ಇರೋರೆಲ್ಲ ಪಾಸಾಗ್ತಾರೆ ಅಂತ ಅರ್ಥ. ಅರ್ಹ ಪ್ರಿಯಕೃತ, ಅರ್ಹರಿಗೆ ಇನ್ನೊಂದು ಅರ್ಥ, ಅರ್ಹರಾದವರಿಗೆ ಪ್ರಿಯವನ್ನೇ ಮಾಡ್ತಾನೆ. ಅರ್ಹರಿಗೆ ಪ್ರಿಯವನ್ನು ಮಾಡಿಯೇ ಮಾಡ್ತಾನೆ. ಅರ್ಹರಿಗೆ ಪ್ರಿಯವನ್ನು ಸದಾಕಾಲವೂ ಕೂಡ ಮಾಡ್ತಾ ಇರ್ತಾನೆ. ಬಾಧಕ ಬಂದರೆ ಒಂದು ಕಟ್ ಮಾಡ್ತಾನೆ, ಕಟ್ಟು ಮಾಡ್ತಾನೆ. ಬಾಧಕ ಬಂದರೆ ಅರ್ಹರಿಗೂ ಕೂಡ ಪ್ರಿಯವಾಗದಂತೆ ನೋಡ್ಕೋತಾನೆ. ಅರ್ಹರಿಗೂ ಕೂಡ ಮಕ್ಕಳು ಏನೋ ಕೇಳಿ ಕೊಟ್ಬಿಡ್ತಾರೆ. ಬ್ಲೇಡ್ ಕೊಡು, ಚಾಕು ಕೊಡೋದ್ರು ಕೊಡ್ತಾರ? ಕೊಟ್ಟರೆ ಖುಷಿಯಾಗುತ್ತೆ ಅವ್ರಿಗೆ. ಅವ್ರು ಕೊಡೋದಿಲ್ಲ. ಯಾತಕ್ಕೆ? ಅವ್ರಿಗೆ ಗೊತ್ತಿಲ್ಲ, ಆಗ ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಸರಿಯಲ್ಲ. ಸಾಮಾನ್ಯ ತಪ್ಪು. ಮಕ್ಕಳು ಸುಮ್ಮನೆ ಕೇಳೋದು. ಸಾಮಾನ್ಯ ಕಾಮಾನ್ಯ ಬಂದಿರುತ್ತೆ. ಅವನು ಇದ್ದಿದ್ದು ಕರ ತಿನ್ನಬೇಕು ಅಂತಾನೆ ಅಪೇಕ್ಷೆ ಅವರಿಗೆ. ಯಾವ್ದು ತಿನ್ನಬಾರ್ದು ಅನಿಸುತ್ತೋ ಅದನ್ನೇ ತಿನ್ನೋ ಬುದ್ಧಿ ಬರೋದು ಸಾಮಾನ್ಯವಾಗಿ. ಅದು ಬರದೇ ಇರ್ಬೇಕಾದ್ರೆ ನೋಡ್ಕೊಳ್ಳೋದು ಪರಮಾತ್ಮನ ಅನುಗ್ರಹ. ಅದು ಬರ ಮಾಡಿದರೆ ತಪ್ಪಿಗೋಸ್ಕರ ಶಿಕ್ಷೆ. ಪ್ರೀತಿವರ್ಧನ, ದೇವ್ರ ಪ್ರೀತಿಯನ್ನು ಹೆಚ್ಚಿಸ್ತಾ ಹೋಗ್ತಾನೆ. ಯಾರ ಬಗ್ಗೆ? ತನ್ನ ಬಗ್ಗೆನೇ. ತನ್ನ ಮಹಾತ್ಮ್ಯವನ್ನು ತಿಳಿಸಿಕೊಡ್ತಾ ಏನು ಮಾಡ್ತಾ ಹೋಗ್ತಾನೆ? ಪ್ರೀತಿಯನ್ನು ಬೆಳೆಸ್ತಾ ಹೋಗ್ತಾನೆ. ಅಯೋಗ್ಯರಿಗೆ ಪ್ರೀತಿ ಬರದಂತೆ ನೋಡ್ಕೊಳ್ತಾನೆ, ತನ್ನ ಭಕ್ತಿ ಬರದಂತೆ ನೋಡ್ಕೊಳ್ತಾನೆ. ವರ್ಧನ ಶಬ್ದಕ್ಕೆ ಎರಡು ಅರ್ಥ ಇದೆ. ಕೊಡ್ತಾನೆ, ಕಿತ್ಕೊಳ್ತಾನೆ. ಅರ್ಹ ಪ್ರಿಯಕೃತ್ ಪ್ರೀತಿವರ್ಧನ, ಪ್ರೀತಿಯನ್ನು ಬೆಳೆಸ್ತಾನೆ. ಇವತ್ತು ಸ್ನೇಹಿತರಲ್ಲಿ ಪರಸ್ಪರ ಪ್ರೀತಿ ಬೆಳಿಬೇಕಾದ್ರೆ ದೇವರ ಅನುಗ್ರಹ ಬೇಕು. ಅದ್ಯಾತಕ್ಕೆ? ಗಂಡ ಹೆಂಡತಿ ಬಗ್ಗೆ ಪ್ರೀತಿ ಇರಬೇಕಾದ್ರೂ ಕೂಡ ಏನಿರಬೇಕು? ದೇವರ ಅನುಗ್ರಹ ಬೇಕು. ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಯಾರಿಗೂ ಫೋರ್ಸ್ ಮಾಡಿ ಲೈಕ್ ಮಾಡೋದು ಹೇಳಕ್ಕೆ ಬರೋದಿಲ್ಲ. ಒಳಗಿಂದ ಬರಬೇಕು. ಒಳಗಿರೋರು ಯಾರು? ಒಳಗಿರೋನು ಕಳಿಸ್ಬೇಕು. ಒಳಗಿರೋದು ಪರಮಾತ್ಮ. ಅದರಿಂದ ಒಳಗಿರೋರು ಒಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಹೊರಗಿದ್ದಾರೆ. ಚೇಂಬರ್ ಇಲ್ಲ, ಒಳಗಿರೋರು ಅಂದ್ರೆ ಯಾರು? ಚೀಫ್ ಅಂತ ಅರ್ಥ. ಪ್ರೀತಿವರ್ಧನ, ಭಗವಂತ ದೇಹದಲ್ಲೆಲ್ಲ ಇದ್ದಾನೆ. ಮುಖ್ಯಸ್ಥ ಆಫೀಸ್ ಕಂಟ್ರೋಲ್ ಮಾಡ್ತಾನೆ. ಆದರೆ ಎಲ್ಲಿ ಕೂತಿರ್ತಾನೆ? ಚೇಂಬರಲ್ಲಿ ಕೂತಿರ್ತಾನೆ. ಹೃದಯ ಕಮಲದ ಚೇರ್ ಮೇಲೆ ಕೂತಿರ್ತಾರೆ. ಹೃದಯ ಕಮಲ, ಆ ಚೇಂಬರ್ ಕಾನ್ಸೆಪ್ಟ್ ಬಂದಿರೋದು ಅಲ್ಲೇ. ಆಫೀಸರ್ ಒಳಗಿದ್ದಾರೆ, ಗೊತ್ತಾಯ್ತಾ? ಅತಿ ಚೀಫ್ ಅತ್ಯಂತ ಒಳಗಿದ್ದಾನೆ. ಪ್ರೀತಿವರ್ಧನ, ಪ್ರೀತಿಯನ್ನು ಬೆಳೆಸ್ತಾರೆ, ವೃದ್ಧಿಯನ್ನು ಮಾಡಿಸ್ತಾನೆ. ಪ್ರೀತಿ ಬೆಳಿಬೇಕಾದ್ರೆ ಜ್ಞಾನ ಬೆಳಿಬೇಕು. ಜ್ಞಾನ ಕೊಡ್ತಾನೆ ಅಂತ. ಊಟ ಮಾಡೋಕೆ ಅಡಿಗೆ ಆಗಿರ್ಬೇಕಲ್ಲ. ಊಟ ಮಾಡ್ಬೇಕಾದ್ರೆ ಊಟಕ್ಕೆ ಬನ್ನಿ ಅದಕ್ಕೆ ಅಡಿಗೆ ಮಾಡಿರ್ತೀರಾ ಅಂತ ಕೇಳಿದರೆ ಅಂಡರ್ಸ್ಟುಡ್. ಜ್ಞಾನವನ್ನು ಕೊಟ್ಟು ಮಾಡಿಸ್ತಾರೆ ಅಂತ ಅರ್ಥ. ಅಲ್ಲಿಗೆ ನಾಳೆ ದಿವಸ ಮುಂದೆ ವ್ಯಾಯ ಜಗತಿರ್ ಜ್ಯೋತಿ ಸುರುಚಿರ್ಹುತ ಬುಗ್ಭುವು ರವಿರ್ವಿರೋಚನ ಸೂರ್ಯ ಸವಿತಾ ರವಿರೋಚನ. 94. ಇನ್ನು 11 ಶ್ಲೋಕ ಇದೆ. 107. ಇನ್ನು ಎಷ್ಟಿದೆ? 10, 13 ಶ್ಲೋಕ ಇದೆ. ನಾಳೆ ನಾಡಿದ್ದು 3 ದಿವಸ ಇದೆ. 4, 3, 12 ಮುಗಿಯುತ್ತೆ.